ಹಾಳ ಹೋಗಿದ್ದಾರೆ ಅಂತ ಶಶಾಂಕ್ ಹೇಳ್ತಾ ಇದ್ದಾರಲ್ಲ. ಇಲ್ಲ ಅವ್ರು ಹೇಳಿಲ್ಲ, ಬ್ರ್ಯಾಂಡ್ ಅಂತ ಹೇಳಿದ್ರು. ನೀವೇ ಹೇಳಿಲ್ಲ ಸರ್ ಬ್ರ್ಯಾಂಡ್ ಅಂದ್ರೆ ಹಾಳ ಹೋಗಿದ್ದಾರೆ ನಮ್ಮ ಮೂವಿಯಲ್ಲಿ ಹೇಳಿದ್ರು ಆ ಥರ. ಒಟ್ಟಲ್ಲಿ ಹಾಳ ಹೋಗಿರೋದ್ರೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿರೋದ್ರ ಬಗ್ಗೆ ನೀವು ಪ್ರೂವ್ ಮಾಡಿದಿರ. ಮೋಸ್ಟ್ಲಿ ಎಸ್. ಯಾಕಂದ್ರೆ ಹಾಳಾಗಿ ಹೋಗಿರೋರು, ಡ್ರಾಪ್ಔಟ್ ಆಗಿರೋರು ಅವರೇ ಇವತ್ತು ನಿಜ ಜೀವನದಲ್ಲಿ ಎಷ್ಟೊಂದು ಸಕ್ಸಸ್ಫುಲ್ ಇದ್ದಾರೆ. ಈ ಮಾತು ಬೇರೆ ಚಪ್ಪಾಳೆ ಅದು ಅನ್ಕೊಂಡಿರ್ತಾರೆ ಹಾಳ ಹೋಗಿದ್ದಾರೆ ಅಂತ. ನಿಜವಾದ ಜೀವನದ ವೃದ್ಧರಾಗಿರೋರೆ ಹೋಗುದು ಅಂತ ಗೊತ್ತಿಲ್ಲ. ಈಗ ಏನು ಸಿನಿಮಾ ಏನೆಲ್ಲ ಕೊಟ್ಟಿದ್ದಾರೆ ಸರ್ ಅಂತ ಗೊತ್ತಿಲ್ಲ. ಬಟ್ ಏನೋ ಒಂದು ಚೇಂಜ್ ಇದೆ. ಬಟ್ ನಿಜವಾಗ್ಲೂ ಸರ್ ತುಂಬಾ ಖುಷಿ ಆಗುತ್ತೆ. ಸೊ ಈ ಸಿನಿಮಾಗೆ, ಈ ಸಾಂಗ್ಗಳಿಗೆ ಈ ರೇಂಜ್ ಅಲ್ಲಿ ಖರ್ಚಾಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಹೋಗೋದಂತ ಅಂತ ಇನ್ನೂ ಅಂತ ಇದೆ, ಮುಗಿಯೋವರೆಗೂ ಅಂತಾನೇ ಇದೆ. ಬಟ್ ನಾನು ಪ್ರಾಮಿಸ್ ಮಾಡಿದೆ ಸರ್, ಏನು ಭಯ ಬಿಡಬೇಡಿ. ಯಾಕಂದ್ರೆ ಶಶಾಂಕ್ ಸರ್ ಮೂವಿ ಅಂದ್ರೆ ನಿಮ್ಗೆ ಎಲ್ಲಾ ಕಡೆನೂ ಸೇಲ್ ಆಗುತ್ತೆ, ಜನರು ಥಿಯೇಟರ್ಗೆ ನುಗ್ಗಿ ಬರ್ತಾರೆ. ಅದಕ್ಕೆ ಎಕ್ಸಾಂಪಲ್ ಜಸ್ಟ್ ಪ್ರೀವಿಯಸ್ ಸಿನಿಮಾ ಕೌಸಲ್ಯ ಸುಪ್ರಜಾ ರಾಮ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಕರೆಕ್ಟ್. ಅದೇ ಕಾಂಬಿನೇಷನ್ ನೋಡ್ಬಿಟ್ಟು ಅವ್ರಿಗೆ ಕೃಷ್ಣ ಅವ್ರು ಕ್ಯಾಚ್ ಹಾಕಿ ಇಬ್ರು ಕಾಂಬಿನೇಷನ್ ಇನ್ನೊಂದು ಫಿಲ್ಮ್ ಮಾಡಿದ್ದಾರೆ. ವೆರಿ ನೈಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಕನ್ನಡ ಚಲನಚಿತ್ರ ರಂಗಕ್ಕೆ ಇನ್ನಂತ ಬಿಡುಗಡೆ ಸಿಕ್ಕಿದ್ದಕ್ಕೆ ಇನ್ನೊಂದು ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಇನ್ನ ಈ ಸಾಂಗ್ಗಳ ಬಗ್ಗೆ ಹೇಳಲೇಬೇಕು. ಪ್ರತಿಯೊಂದು ಸಾಂಗ್ ಅಂತ ಬಂದಾಗ ಸಾಂಗ್ ಅನ್ನು ತಗೊಳ್ಳೋಂಥ ಒಂದು ಆಡಿಯೋ ಕಂಪನಿ ಇರಲೇಬೇಕಾಗುತ್ತೆ. ಶಶಾಂಕ್ ಸರ್ ಹೇಳ್ತಾ ಇದ್ರು, ಆನಂದ್ ಅಡ್ಗೆ ಅವರು ಯಾವ್ದಾರ ಒಂದು ಸಾಂಗ್ ಅನ್ನ ತಗೊಳ್ತಾ ಇದ್ದಾರೆ, ಒಂದು ಸಿನಿಮಾದ ಸಾಂಗ್ ಅನ್ನು ಅವ್ರು ಪರ್ಚೇಸ್ ಮಾಡ್ತಾರೆ ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ಅದು ಸೂಪರ್ ಹಿಟ್ ಅಂತ. ಸೊ ಹೇಗೆ ನಾನು ಇವಾಗ ಮಂಜುನಾಥ್ ಸರ್ ನೋಡ್ತಾ ಇದ್ದೋ, ನಮ್ಮ ಆನಂದ್ ಆಡಿಯೋರನ್ನು ಅಷ್ಟೇ ಅಪ್ರಿಷಿಯೇಟ್ ಮಾಡಬೇಕು. ಕನ್ನಡ ಚಿತ್ರಗಳಿಗೆ, ಕನ್ನಡ ಸಾಂಗ್ಸ್ಗಳಿಗೆ ಬಹಳಷ್ಟು ದಶಕಗಳಿಂದ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಈ ಸಿನಿಮಾದ ಆಡಿಯೋ ರೈಟ್ಸ್ ಕೂಡ ಆನಂದ್ ಆಡಿಯೋ ತಂದಿದ್ದಾರೆ. ಸೊ ಶ್ಯಾಮ್ ಸರ್ ಅವ್ರು ಇವತ್ತು ಬಂದಿಲ್ಲ ಕಾರಣಾಂತರಗಳಿಂದ, ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಅದ್ಭುತವಾದ ಸಪೋರ್ಟ್ಗೆ. ಈಗ ಈ ಒಂದು ಬ್ರ್ಯಾಂಡ್ ಅಂತ ಬಂದಾಗ ತುಂಬಾ ಮುಂಚಿಂದನೂ ಒಂದು ಟೀಸರ್, ಚಿಕ್ಕದಾಗಿ ಒಂದು ಲಿರಿಕಲ್ ವಿಡಿಯೋ, ಸಾಂಗ್ ವಿಡಿಯೋ ನಾವೆಲ್ಲರೂ ನೋಡಿದ್ದು, ಎಲ್ಲರ ಬಾಯಲ್ಲಿ ಫಸ್ಟ್ ನಮ್ಮೆಲ್ಲರಿಗೂ ಗೊತ್ತಾಗ ಮಾಡಿದ್ದು ನಾನಂತೆ ಆ ಒಂದು ವಿಡಿಯೋ. ಐ ಥಿಂಕ್ ಇವತ್ತು ಕೂಡ ಇವಾಗ ಜಸ್ಟ್ ನೋಡ್ತಾ ಇದ್ದೆ, ಒಂದು 14 ಮಿಲಿಯನ್ ವ್ಯೂಸ್ ಪಡ್ಕೊಂಡಿದೆ ಯೂಟ್ಯೂಬಲ್ಲಿ. ಐ ಥಿಂಕ್ ಇಷ್ಟು ಬೇಗ ಇಷ್ಟೊಂದು ಅದು ಆರ್ಗ್ಯಾನಿಕ್ ಆಗಿ ಪಡ್ಕೊಂಡಿರೋದು ನನ್ನ ಪ್ರಕಾರ ಇದು ಪ್ರಶಂಸನೀಯನೇ. ಸೊ ಮೊದಲನೇದಾಗಿ ಅರ್ಜುನ್ ಜನ್ಯ ಸರ್ ಇನ್ನೊಂದ್ಸರಿ ಜೋರದ ಚಪ್ಪಾಳೆ. ಅಂಡ್ ಈ ಒಂದು ಸಾಂಗ್ ಒನ್ ಆಫ್ ದ ಬೆಸ್ಟ್ ಸಿಂಗರ್, ನಮ್ಮ ಬರೀ ಕನ್ನಡ ಅಂತಲ್ಲ, ನಮ್ಮ ಇಂಡಿಯನ್ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಸಿಂಗರ್ ಸಿದ್ ಶ್ರೀರಾಮ್ ಅವರು. ಅಂಡ್ ನಮ್ಮ ಹೆಮ್ಮೆ ಜಿ ಕನ್ನಡದ ಲಹರಿ ಮಹೇಶ್ ಅವರು. ಸರ್ ಹೇಳ್ತಾ ಇದ್ರು ಕನ್ನಡದ ಶ್ರೇಯಾ ಘೋಷಾಲ್ ಅವರು ಅಂತ ಯಾವುದೋ ಇದರಲ್ಲಿ ಹೇಳ್ತಾ ಇದ್ರು. ಸೊ ಅವರಿಬ್ಬರು ಹಾಡಿ ಅದ್ಭುತವಾಗಿ ಹಿಟ್ ಮಾಡಿದಂಥ ನಾನಂತೆ ಈ ಒಂದು ಸಾಂಗ್ ವಿಟಿ ಇದೆ. ವಿಟಿ ನೋಡೋಣ, ವಿಟಿ ಪ್ಲೀಸ್. ನೀವೆಲ್ಲ ಒಳ್ಳೆ ಸ್ವಾಗತ ಕೊಡ್ತೀನಿ ಅಂತ ಅನ್ಕೋತೀನಿ ಅವ್ರಿಗೆ. ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಡೋಂಟ್ ವರಿ, ಸಿನಿಮಾ ಅಂತಲೇ ಇವರೆಲ್ಲ ನಿಮ್ಮ ಹ್ಯೂಜ್ ಫ್ಯಾನ್ಸ್ ಆದರೂ ಆಗ್ಬಿಡ್ತಾರೆ. ಎಸ್. ಸೊ ಈಗ ಅವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡೋದು ಓಕೆ, ನೀವು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಏನು? ಶಶಾಂಕ್ ಸರ್ ಮತ್ತು ಲಾಲಿ ಕೃಷ್ಣ ಅವ್ರ ಪೇರಿಂಗ್ ಆಲ್ರೆಡಿ ತುಂಬ ಸಕ್ಸಸ್ಫುಲ್ ಇದೆ. ಆ್ಯಂಡ್ ಈ ಮೂವಿಯಲ್ಲಿ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಈ ಮೂವಿಯಲ್ಲಿ ಆ್ಯಕ್ಚುಲಿ ನೋಡಿದ್ರೇ ಇಟ್ಸ್ ವೆರಿ ಡಿಫ್ರೆಂಟ್. ಈ ಥರ ಜಾನರ್ ಬರೋದಿಲ್ಲ ಕನ್ನಡ ಮೂವಿಗಳು. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪರ್ಫಾರ್ಮೆನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. I just hope all of you all enjoy this movie and please come and support us in the theaters. Okay, ನಿಮಿಷ ಏನು ಇನ್ನು ಮುಂದೆ ಬರಬೇಕಾ? ಕ್ಯಾಮ್ರಾ ಲುಕ್ ಬೇಕಾ? ಅವ್ರು ಮಾತಾಡೋದು ಒಟ್ಟು ಕ್ಯಾಮ್ರಾ ನೋಡಬೇಕು. ಸಾಧ್ಯ ಆದಷ್ಟು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಇದನ್ನು ಇಡೀ ಕರ್ನಾಟಕ ಜನತೆಗೆ ತೋರಿಸಬಹುದು. ಎನಿವೆ, ಬಟ್ ಹೇಳಿ, ಶಶಾಂಕ್ ಸರ್ ಸಿನಿಮಾದ ಸೆಲೆಕ್ಟ್ ಆಗೋದು ಬಹಳ ಕಷ್ಟ ಅಂತ ಕೇಳ್ಪಟ್ಟಿದ್ದೀನಿ. ಸೆಲೆಕ್ಷನ್ ಪ್ರೋಸೆಸ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನಿಮ್ಮ ಲೆಕ್ಕದಲ್ಲಿ ಹೆಂಗಾಯ್ತು? ವಾಸ್ ಇಟ್ ಡಿಫಿಕಲ್ಟ್, ಈಸಿ? Of course it was difficult. ನಾನು ಆ್ಯಕ್ಚುಲಿ ಕೌಸಲ್ಯ ಸುಪ್ರಜಾ ರಾಮಾಗೆ ಆಡಿಷನ್ ಕೊಟ್ಟಿದ್ದೆ, ಬಟ್ ಆ ಮೂವಿ ಸಕ್ಸಸ್ಫುಲ್ ಆಗಲಿಲ್ಲ ನನಗೆ. ಬಟ್ ಸೇಮ್ ಪೇರಿಂಗ್ ಮತ್ತು ಈ ಮೂವಿ ನಾನು ಮಾಡಿದ್ದೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಬಿಕಾಸ್ ಗಾಡ್ ಹ್ಯಾಸ್ ಹಿಸ್ ವೇಸ್
ನನಗೆ ಮೊದಲು ಅರ್ಥ ಆಯಿತು, ಹಿಂದಿನ ಮೂವಿನಲ್ಲಿ ಆಡಿಷನ್ ಆಗಿರೋರಿಗೆ ಮುಂದಿನ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತಾರೆ ಶಶಾಂಕ್ ಸರ್ ಅಂತ ಗೊತ್ತಾಯಿತು. ಸೊ ಸೀಕ್ರೆಟ್ ಬಿಹೈಂಡ್ ಶಶಾಂಕ್ ಸರ್ ಮೂವಿ. ಸರ್, ಈ ಮೂವಿಗೆ ಯಾರು ಆಡಿಷನ್ ಕೊಟ್ಟಿದ್ರು ಸರ್? ನೆಕ್ಸ್ಟ್ ಮೂವಿಲಿ ಅವ್ರು ಇರ್ಬೋದು ಅಂತ ಅನಿಸ್ತಾ ಇದೆ. ಬಟ್ ಎನಿವೆ, ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಚಿತ್ರದ ಬಗ್ಗೆ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಜನರಿಗೆ ಯಾಕೆ ನೋಡಬೇಕು, ಏನು ಸ್ಪೆಷಲ್ ಹೇಳಿ. First of all, again, hello. Thank you all for coming. ಈ ಮೂಮೆಂಟ್ ನನಗೂ ನಮ್ಮ ಟೀಮಿಗೂ ತುಂಬ ಸ್ಪೆಷಲು. ನಿಮ್ಮೆಲ್ಲರಿಗೂ ನಾನೇ ನೀನಂತೆ ಸಾಂಗ್ನ ಅಷ್ಟು ದೊಡ್ಡದಾಗಿ ಮಾಡಿದ್ದಕ್ಕೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಬಟ್ ಥ್ಯಾಂಕ್ ಯು ಸೋ ಮಚ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ನಿಮ್ಮ ರೀಲ್ಸ್, ಅಪ್ರಿಸಿಯೇಷನ್, ಸಪೋರ್ಟ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವು ಇವತ್ತು ನಿಮ್ಮ ಎನ್ಕರೇಜ್ಮೆಂಟ್ ನಮಗೆ ನಾವು ಎಲ್ಲರೂ ಇವತ್ತು ಡಬಲ್ ಎಕ್ಸೈಟ್ಮೆಂಟ್ ಜೊತೆಯಲ್ಲಿ ಬಂದಿದ್ದೀವಿ. ನಮ್ಮ ಸ್ಮಾಲ್ ರಿಕ್ವೆಸ್ಟ್, ನಾವು ಸ್ವಲ್ಪ ನಂಬರ್ ಮಾತಾಡಬೇಕು ಅಂತ ಕ್ಯಾಮ್ರಾ ಹೇಳ್ತೀವಿ. ಓಕೆ, ಸೊ ಡಬಲ್ ಎಕ್ಸೈಟ್ಮೆಂಟ್ ಜೊತೆ ಬಂದಿದ್ದೀವಿ ಬಿಕಾಸ್ ಆಫ್ ಆಲ್ ಯುವರ್ ಸಪೋರ್ಟ್. ಇವತ್ತು ನಾವು ನಮ್ಮ ಹೊಸ ಸಾಂಗ್ ಗಂಗಿ ಗಂಗಿನ ಲಾಂಚ್ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟಿಂದ, ಮೋಟಿವೇಶನಿಂದ ವಿ ಆರ್ ವೆರಿ ಎಕ್ಸೈಟೆಡ್ ಟು ಲಾಂಚ್ ದಿಸ್ ಸಾಂಗ್. ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾದ ಎಲ್ಲ ಹಂತಕ್ಕೂ ತುಂಬಾ ಇಂಪಾರ್ಟೆಂಟು. ಸೊ ಥ್ಯಾಂಕ್ ಯು ಫಾರ್ ಕೀಪಿಂಗ್ ಅಸ್ ಮೋಟಿವೇಟೆಡ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ನೀವು ಈ ಸಾಂಗ್ನ ಅಷ್ಟೇ ಸಪೋರ್ಟ್ ಮಾಡ್ತೀರಾ, ಅಷ್ಟೇ ಲೈಕ್ ಮಾಡ್ತೀರಾ, ಸೇಮ್ ಎನರ್ಜಿಯಲ್ಲಿ ರೀಲ್ಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ಲಿ ಐ ವುಡ್ ಲವ್ ಟು ಥ್ಯಾಂಕ್ ಆರ್ ಇನ್ಕ್ರೆಡಿಬಲ್ ಟೀಮ್. ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅದು ಅರ್ಜುನ್ ಸರ್ ಆಗಿರ್ಬೋದು, ನಮ್ಮ ಸಿಂಗರ್ ಬಾಳು ಸರ್ ಆಗಿರ್ಬೋದು, ಶಶಾಂಕ್ ಸರ್, ಕೃಷ್ಣ ಸರ್, ಕೊರಿಯೋಗ್ರಫರ್ಸ್ ಎಲ್ಲರೂ ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಪರ್ಸ್ನಲಿ ನನಗೆ ನೈರಾ ಮತ್ತು ಕೃಷ್ಣ ಸರ್ದು ಪರ್ಫಾರ್ಮೆನ್ಸ್ ಆ್ಯಂಡ್ ಕೊರಿಯೋಗ್ರಫಿ ತುಂಬ ಇಷ್ಟ ಆಗಿದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ, ನಮ್ಮ ಸಾಂಗ್ಸ್ನ ಕೇಳ್ತಾ ಇರಿ, ಸಾಂಗ್ನ ಎಂಜಾಯ್ ಮಾಡಿ. ವಿಲ್ ಸಿ ಯು ಇನ್ ದ ಥಿಯೇಟರ್ಸ್ ವೆರಿ ಸೂನ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಎಂಜಾಯ್ ದ ಸಾಂಗ್. ಥ್ಯಾಂಕ್ ಯು ಸೋ ಮಚ್. ಬರೀ ಇನ್ನೊಂದು ಜೋರಾದ ಚಪ್ಪಾಳೆ ಮನೀಷಾ ಅವರಿಗೆ. ಥ್ಯಾಂಕ್ ಯು ಮನೀಷಾ, ಥ್ಯಾಂಕ್ ಯು. ಒಳ್ಳೆ ಸಂಗೀತ, ಒಳ್ಳೆ ಹಾಡು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಬಟ್ ಎನಿ ಆ್ಯಕ್ಟರ್ ಫಾರ್ ದಟ್ ಮ್ಯಾಟರ್, ಅವರ ಒಂದು ಚಲನಚಿತ್ರ ಜೀವನದಲ್ಲಿ ಅದ್ಭುತವಾದ ಸಾಂಗ್ ಸಿಗೋದು ಅಷ್ಟೇ ಲಕ್ಕಿ ಅಂತ ಭಾವಿಸ್ತೀನಿ. ಸೊ ತುಂಬ ಜನರ ಪಾಲ್ಗೆ ಲಕ್ಕಿ ಆದ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ನಮ್ಮ ಮ್ಯಾಜಿಕಲ್ ಮ್ಯೂಸಿಕ್ ಕಂಪೋಸರ್ ಒನ್ ಅಂಡ್ ಓನ್ಲಿ ಮಿಸ್ಟರ್ ಅರ್ಜುನ್ ಜನ್ಯಾ ಅವರು. ಅವ್ರ ಬಗ್ಗೆ ಒಂದು ಸಣ್ಣ ಮೀಟಿಂಗ್ ಇದೆ, ನೋಡೋಣ. ಮೀಟಿಂಗ್ ಪ್ಲೀಸ್. ಬದ್ರಿ ಸರ್ ಕೂಡ ಕೇಳ್ತೀನಿ. ಸೊ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಿಮ್ಮ ನೇತೃತ್ವದಲ್ಲಿ ಈ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ. ಇದು ಒಂಥರ ಆಂಕೋ ಸರ್ಜರಿ ಇದ್ದಂಗೆ ಸರ್. ಇದು ಒಂಥರ ಸರ್ಜರಿ ಇದ್ದಂಗೆ, ಯಾಕೆಂದರೆ ಈ ನೊಂದ ಮನಸ್ಸುಗಳಿಗೆಲ್ಲ ಒಂದು ಸ್ವಲ್ಪ ಒಳಗಡೆಯಿಂದ ಜೋಶ್ ಕೊಡುವಂಥ ಸಾಂಗ್ ಇದು. ಹಾಗಾಗಿ ನೀವು ಒಂದ್ಸಲಿ ಗಂಗಿ ಗಂಗಿ ವಿಡಿಯೋ ಸಾಂಗ್ ಪ್ಲೇ ಅಂತ ಹೇಳಿದ್ರೆ ಇದು ಲಾಂಚ್ ಆಗುತ್ತೆ ಸರ್. ಇಲ್ಲ ಲಾಂಚ್ ಅಂತ ಕೂಡ ಹೇಳ್ಬೋದು, ಇಲ್ಲ ಪ್ಲೇ ಅಂತ ಕೂಡ ಹೇಳ್ಬೋದು. ಗಂಗಿ ಗಂಗಿ ಸಾಂಗ್ ಲಾಂಚ್ ಅಂತ ಹೇಳಿ ಸರ್. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಗಂಗಿ ಗಂಗಿ ಸಾಂಗ್ ಪ್ಲೇ ಮಾಡಿ ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲ ನೋಡಿ ಮತ್ತೆ ಸ್ನೇಹಿತರು ಮಾಡಿದ್ದಾರೆ. ಬಟ್ ಬಹುಶಃ ಕನ್ನಡದಲ್ಲಿ ಈ ಮಟ್ಟಕ್ಕೆ ಒಂದು ಸಾಂಗ್ ಬರುತ್ತೆ ಅಂತ ನಾನು ಅನಿಸಿದ್ದೆ, ನೋಡಿದ್ದೀನಿ ನಾನು. ಬೆಸ್ಟ್ ಆಫ್ ಲಕ್. ಓಕೆ, ಗಂಗಿ ಗಂಗಿ ಸಾಂಗ್ ಲಾಂಚ್ ಆಗಿದೆ. ಯೂಟ್ಯೂಬಲ್ಲಿ ಈಗಾಗಲೇ ಪ್ಲೇ ಕೂಡ ಆಗ್ತಾ ಇದೆ. ಖಂಡಿತವಾಗ್ಲೂ ಎಲ್ಲರೂ ಈ ಒಂದು ಸಾಂಗನ್ನ ನೋಡಿ ಅಂತ ಹೇಳ್ತಾ, ಇಲ್ಲಿ ಬಂದಿರೋರೆಲ್ಲ ಈ ಒಂದು ಸಾಂಗ್ನ ನೋಡುವಂಥ ಸಮಯ. ಬಾಳು ರೆಡಿ ಆಗಿದೆ ಸಾಂಗು. ಆ್ಯಂಡ್ ಪ್ರೆಸೆಂಟ್ ಒಂದಷ್ಟು ವೈರಲ್ ಆಗಿರೋ ಸಾಂಗಲ್ಲಿ ಹಿಟ್ ಲಿಸ್ಟಲ್ಲಿ ಪಕ್ಕ ಈ ಸಾಂಗ್ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಈ ಒಂದು ಹಿಟ್ ಸಾಂಗ್ ಕೊಟ್ಟಿರೋದಕ್ಕೆ ಈಗಾಗಲೇ ಹೇಳ್ಬಿಡ್ತೀನಿ. ಬಟ್ ಈ ಥರ ಲಿರಿಕ್ಸ್ ಎಲ್ಲ ಎಲ್ಲಿ ಉಟ್ಕೊಳ್ಳುತ್ತೆ ಬಾಳು? ಗಂಗಿ 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 ಜಗ್ಗ ಬೇಡ ಲುಂಗಿ, ಎಲ್ಲಿ ಉಟ್ಕೊಳ್ಳುತ್ತೀರಲ್ಲ? ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಆಡು ಭಾಷೆಗಳು. ಇನ್ನೊಂದೇನೆಂದರೆ ಇಲ್ಲಿ ಬಂದಂಥ ಎಲ್ಲ ಪ್ರೇಕ್ಷಕರಿಗೂ ಹಂಗ
ಎಲ್ಲ ನನ್ನ ಸಿನಿಮಾ ತಂಡಕ್ಕೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಒಂದು ಸಾಂಗ್ನ ಹಾಡಿಸಿ ಅಲ್ಲೇ ಬಿಟ್ಟು ನೀ ಅಲ್ಲೇ ಇರಪ್ಪ ನಾವು ರಿಲೀಸ್ ಮಾಡ್ಕೊತೀವಿ ಅಂತ ಹೇಳ್ಬೋದಿತ್ತು. ಬಟ್ ಈ ಬ್ರ್ಯಾಕ್ ಮೂವಿ ತಂಡ ನಮ್ಮ ಡೈರೆಕ್ಟರ್ ಅಂಥವರೆಲ್ಲ ನಿನಗೇನು ಸಿಗಬೇಕು ಆ ಕ್ರೆಡಿಟ್ ಸಿಗಬೇಕು ತಮ್ಮ, ನೀ ಬರ್ಬೇಕಂತೇಳಿ ಕರೆಸ್ಕೊಂಡು ಇಲ್ಲಿ ತಂದೆ ನಿಲ್ಲಿಸ್ಯಾರ. ನಿಮಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಸರ್. ಮೊಟ್ಟ ಮೊದಲನೇದಾಗಿ ಈ ಸಾಂಗಿಗೆ ನನಗೆ ಇದನ್ನೆಲ್ಲ ಅವಕಾಶ ಕಲ್ಪಿಸಿಕೊಟ್ಟಂತ ಫಸ್ಟ್ ನಾನು ನನ್ನ ಕುರಿ ಜೀವನವನ್ನು ಬಿಟ್ಟು ಜನಪದ ಲೋಕಕ್ಕೆ ಬಂದೆ. ಅಲ್ಲಿಂದ ಜನ ಮೆಚ್ಕೊಂಡ್ರು. ಸರಿಗಮಪಕ್ಕೆ ಬಂದೆ. ಸರಿಗಮಪದಲ್ಲಿ ನಮ್ಮ ಜಡ್ಜಸ್ಗಳಾಯಿತು, ಇಡೀ ನಮ್ಮ ಕರ್ನಾಟಕ ಜನ ಮೆಚ್ಕೊಂಡ್ರು. ಅಲ್ಲಿಂದ ನಮ್ಮ ಅರ್ಜುನ್ ಜನ್ಯ ಸರ್ ಮಾತು ಕೊಟ್ಟಂಗೆ ನನಗೊಂದು ಅವಕಾಶನ ಕಲ್ಪಿಸಿಕೊಟ್ರು. ಅದಕ್ಕೆ ಬೆನ್ನೆಲುವಾಗಿ ನಮ್ಮ ಶಶಾಂಕ್ ಸರು ಮತ್ತು ನಮ್ಮ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ ಇಟ್ಕೊಂಡು ಅವರೆಲ್ಲರ ನೇತೃತ್ವದಲ್ಲಿ, ಅವರೆಲ್ಲರ ಸಹಾಯದಲ್ಲಿ ನನಗೆ ಬರೀ ಹಾಡಕ್ಕಷ್ಟ ಅಲ್ಲ, ನೀನ ಬರೆದ ಹಾಡಪ್ಪ ಅಂತೇಳಿ ಒಂದು ದೊಡ್ಡ ಅವಕಾಶನ ಕಲ್ಪಿಸಿಕೊಟ್ಟಂತ ನನ್ನ ಶಶಾಂಕ್ ಸರಿಗೂ ಮತ್ತು ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ಗೂ ಮತ್ತು ಮೇನಾಗಿ ಅರ್ಜುನ್ ಜನ್ಯ ಸರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ದೊಡ್ಡ ಅವಕಾಶನ ನನಗೆ ಕಲ್ಪಿಸಿಕೊಟ್ಟಿದ್ದೇನೆ. ಥ್ಯಾಂಕ್ ಯು. ನೋಡಿ, ಒಂದು ಸಲ ಟೆಲಿವಿಷನ್ ಎಂಟ್ರಿ ಕೊಟ್ಟರೆ ಇದೇ ಬೆನಿಫಿಟ್ಟು. ನಾವು ನಿಲ್ಸು ಅಂತ ಹೇಳಂಗೆ ಇಲ್ಲ, ಅವ್ರ ಪಾಡಿಗೆ ಅವ್ರು ಮಾತಾಡ್ತಾನೆ ಇರ್ತಾರೆ. ಟಿವಿ ಎಲ್ಲದನ್ನೂ ಕಲಿಸ್ಬಿಡುತ್ತೆ. ಜೀ ಕನ್ನಡ ಚೆನ್ನಾಗಿ ಕಲಿಸಿದಮ್ಮ ಸರ್. ಇದು ಕಲಿಸಿದ್ದಲ್ಲ ಸರ್, ಮನಸ್ಸಿಂದ ಬಂದು ಇದೇ ವೈರಲ್ ಆಗೋದು ಜಾಸ್ತಿ ಇವಾಗ. ಬಟ್ ಇಲ್ಲ, ಬಟ್ ನಿಜವಾಗ್ಲೂ ಬಾಡು ಬೆಳಗೊಂಡು ಈ ಸಾಂಗ್ ಕೇಳೋಕ್ಕೆ ಖುಷಿ ಆಗುತ್ತೆ. ಈ ಅಣ್ಣ ಒಂದು ಇದೇ ಶೈಲಿಯ ಸಾಕಷ್ಟು ಸಾಂಗ್ ಬಂದಿದೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಸಾಂಗ್, ಗಂಗಿ ಗಂಗಿ ಸಾಂಗ್, ಬ್ರ್ಯಾಕ್ ಮೂವಿಯ ಸಾಂಗ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಹೊಸದು? ನಿಜವಾಗ್ಲೂ ಈ ಸಾಂಗ್ ನನಗೆ ತುಂಬ ಅಂದ್ರೆ ತುಂಬ ಸ್ಪೆಷಲ್ ಸರ್. ಯಾಕಂದ್ರೆ ಇಷ್ಟು ದಿನ ನಾನು ನನ್ನ ಚಾನಲಿಗೆ ಒಂದಿಷ್ಟು ಹಾಡುಗಳನ್ನು ಮಾಡಿ ನಾನು ಪರ್ಫಾರ್ಮ್ ಮಾಡಿ ಅದನ್ನು ಬರೆದು ಹಾಡ್ತಿದ್ದೆ. ಬಟ್ ಒಂದು ಎಲ್ಲ ಒಬ್ಬ ಕಲಾವಿದರಿಗೂ ಒಂದು ಆಸೆ ಏನಿರುತ್ತಂದ್ರೆ ಸಿನಿಮಾದಲ್ಲಿ ಒಂದು ಸಲ ನಾ ಕಾಣಬೇಕು, ಇಲ್ಲ ಅಂತಂದ್ರೆ ಸಿನಿಮಾಕ್ಕೆ ನಾ ಹಾಡಬೇಕು ಅನ್ನೋದು ಒಂದು ಸಿಂಗರ್ ಆದಂಥ ಒಬ್ಬ ಕಲಾವಿದನ ಆಸೆ ಇರುತ್ತೆ. ಆ ಆಸೆ ನನಗೂ ಕೂಡ ಇತ್ತು. ಅದು ಸರಿಗಮಪಕ್ಕೆ ಬಂದ ಮೇಲೆ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ಕಡೆಯಿಂದ ಆಯ್ತು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ ಸರ್ ಅದು ಈಡೇರೈತಿ. ಈ ಖುಷಿನ ನಾ ಹೆಂಗೆ ತೊಗೊಂಡ್ಕೋಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಉತ್ತರ ಕರ್ನಾಟಕದ ಜನ ಆಗಿರ್ಬೋದು, ಇಡೀ ಕರ್ನಾಟಕದ ಜನ ಆಗಿರ್ಬೋದು, ಈ ಒಂದು ಹಾಡನ್ನು ಬರೆಯೋಕ ಮೇನ್ ಅವಕಾಶ ಮಾಡಿಕೊಟ್ಟವರು ಅವರು ಅಂತ ನಾನು ಹೇಳ್ಕೊತೀನಿ. ಅವರಿಂದನೇ ಇಷ್ಟೆಲ್ಲ ಆಗಿದ್ದು. ಜನಗಳ ಪ್ರೀತಿ ಪ್ರೋತ್ಸಾಹ ಇದೇ ಥರ ನನ್ನ ಮೇಲೆ ಇರಲಿ. ಮತ್ತು ಈ ಹಾಡಿನ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನನಗೆ ಅರ್ಜುನ್ ಜನ್ಯ ಸರ್ ಒಂದು ಕಾಲ್ ಮಾಡಿ, ಹೀಗಪ್ಪ ಮತ್ತೊಂದು ಸಾಂಗ್ ಒಂದು ನಿನಗೇನು ಅನಿಸುತ್ತೋ ಅದನ್ನು ಬರ್ಕೊಂಡು ಬಾ, ಸ್ಟುಡಿಯೋಗೆ ಬಂದ ಮೇಲೆ ಅದನ್ನು ಮಾತಾಡೋಣ ಅಂತ ಹೇಳಿದರು. ನಾನು ನನ್ನ ಜೀವನದಾಗ ನನ್ನ ಹಾಡುಗಳು ಮಾಡ್ಕೊಳ್ಳೋಕೆ ಯಾವತ್ತೂ ಹೆದರಿಲ್ರಿ ಸರ್. ಫಸ್ಟ್ ಟೈಮ್ ಅರ್ಜುನ್ ಜನ್ಯ ಸರ್ ಕಾಲ್ ಬಂದ ತಕ್ಷಣ ನನಗೆ ನಡಕ ಚಾಲು ಆಗಿತ್ತು. ಯಾಕಪ್ಪ ಇದು ಈಗ ಒಂದು ಹಾಡನ್ನ ಅಲ್ಲಿ ನನ್ನ ಹಾಡುಗಳನ್ನ ನಾನು ಮಾಡ್ಕೋತೀನಿ, ನನಗೆ ಅಷ್ಟೊಂದೇನು ಭಯ ಆಗಲ್ಲ. ಬಟ್ ಇಲ್ಲಿ ಒಳ್ಳೆ ಡೈರೆಕ್ಟ್ರು, ಅವರು ಕೂಡ ಒಳ್ಳೆ ಡೈರೆಕ್ಟರ್ ಅನ್ನೋದಕ್ಕಿಂತ ನಾವೊಬ್ಬ ಹಾಡು ಬರೆಯೋ ಅಂದ್ರೆ ಅವರು ಹಾಡು ಬರೀತಾರೆ, ಅವ್ರನ್ನ ಒಪ್ಸೋದೈತಲ್ಲ ಅದು ದೊಡ್ಡ ತುಂಬ ಕಷ್ಟವಾದ ಕೆಲಸ. ಅವರು ಬಂದಂಥ ಹಾಡು ನೀರಿಗೆ ಬಾರ ಚೆನ್ನಿ ನಮ್ಮ ಕಡೆ ಎಲ್ಲ ಫುಲ್ ಫೇಮಸ್ ಸಾಂಗ್ ಅದು. ಇಂಥ ಸಾಹಿತ್ಯಗಾರರಿಗೆ, ಇಂಥ ಡೈರೆಕ್ಟ್ರಿಗೊಂದು ಸಾಹಿತ್ಯನ ಒಪ್ಸೋದು ತುಂಬ ಕಷ್ಟದ ಕೆಲಸ ಅಂತೇಳಿ ಭಯ ಆಗಿತ್ತು. ಅವಾಗ ನಮ್ಮ ಶಶಾಂಕ್ ಸರ್ ಆಗಲಿ, ನಮ್ಮ ಅರ್ಜುನ್ ಜನ್ಯ ಸರ್ ಆಗಲಿ ಒಂದೇ ಮಾತು ಹೇಳಿದ್ರು, ಮಗ ನೀನು ಸಿನಿಮಾ ಹಾಡು ಬರಿತೀನಿ ಅಂತೇಳಿ ಬರೆಯಕ್ಕೆ ಹೋಗ್ಬೇಡ, ನಿನ್ನ ಹಾಡನ್ನು ಬರೆಯಕತ್ತೀನಿ ಅಂತ ತಿಳ್ಕೊಂಡು ಬರೀ ಅದು ಆಗತ್ತೆ ಅಂತಂದ್ರು. ಆ ಥರ ಟ್ರೈ ಮಾಡಿದ್ವಿ. ಅವಾಗ ಒಪ್ಕೊಂಡಿದ್ರು ಸರ್ ಇದು ಗಂಗಿ ಗಂಗಿ ಗಿಂಗಿ ಅನ್ನೋದು. ಲವ್ಲಿ. ಸೊ ಫಸ್ಟ್ ಟೈಮ್ ಬಂದು ಕಳಿಸಿದ ತಕ್ಷಣ ಸರ್ ಒಪ್ಕೊಂಡ್ರ ಇಲ್ಲ ಇನ್ನೂ ಬೇಕು ಅಂತ? ಇಲ್ಲ ಫಸ್ಟ್ ಲೈನ್ ಅಲ್ಲ, ಒಂದು 2-3 ಥರ ಬರ್ಕೊಂಡು ಹೋಗಿದ್ವಿ ಸರ್ ನಮ್ಮ ಸ್ಟುಡಿಯೋಗೆ. ಅದರಲ್ಲಿ ಒಂದಿಷ್ಟು ಕರೆಕ್ಷನ್ ಮಾಡಿಕೊಂಡು ಸರ್ ಕೂಡ ಕರೆಕ್ಷನ್ ಮಾಡಿದ್ರು. ಆಮೇಲೆ ಒಪ್ಕೊಂಡಿದ್ದು ಸರ್ ಅದು ಲಾಸ್ಟ್ ಗಂಗಿ ಗಂಗಿ. ಒಟ್ಟಲ್ಲಿ ಅದ್ಭುತವಾದ ಸಾಂಗ್ ಮೂಡ್ ಬಂದಿದೆ. ಇನ್ನು ಕೆಲವೇ ನಿಮಿಷ, ಯಾಕಂದ್ರೆ ಇದನ್ನು ಮಾಲ್ ಆಗಿರೋದ್ರೆ ಎಲ್ಲ ಭಾಷೆಯವರು ಇರ್ತೀರಾ, ತಮಿಳು, ತೆಲುಗು, ಹಿಂದಿ ಎಲ್ಲ ವರ್ಷನೂ ಇಲ್ಲಿ ಪ್ಲೇ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಬಾಳು ಬೆಳಗದೆ ಫ್ಯಾನ್ಸ್ ಎಷ್ಟಾಗಿದ್ದೀರಪ್ಪ, ಅವ್ರಿಗೋಸ್ಕರ ಒಂದು 2 ಲೈನ್ ಹಾಡೋಲ್ಲ, ಇದೇ ಸಾಂಗ್ ಹಾಡೋಲ್ಲ, ಚಲೋ ಆಗಿದೆ. ಉದ್ದದಿ ನೀನು ಅಂತಳ ಲಂಗ ನೋಡಿರ ಸಾಕ ಬೆನ್ನ ಹತ್ತಂಗ ಗಂಗಿ,
ಅದಿಯ ನೀನು ಪುರಾಯಂಗ ಎದಿಯ ಒಳಗ ಜುಮ್ಮನುವಂಗ ಗಂಗಿ ಗಂಗಿ ನನ್ನ ನೋಡಿ ನೋಡಿ ನಿನ್ನ ಮೈಯಾಗ ಮುರಿತಿ ಮನಸ್ಸಿನ ಆಸೆ ಎಲ್ಲ ಕಣ್ಣಾಗ ಸುರಿತಿ ಗಂಡ ಗುಂಡಿ ಆಗುನ ಬರೋ ಮಾವ ಒಂದು ಸರತಿ ಗಂಗಿ 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 ನೀ ಜಗ್ಗ ಬ್ಯಾಡ ಗಂಗಿ 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 ನೀ ಜಗ್ಗ ಬ್ಯಾಡ ಒಂದು ಸೆಕೆಂಡ್ ನನಗೆ ಕಿವಿ ಪಾವನ ಆಗೋಯ್ತು ಕಣಪ್ಪ. ಸಡನ್ ಆಗಿ ಏನು ಹೇಳ್ತಾ ಇದ್ದೇನೆ ಅಂತ ಗಾಬರಿ ಆಗುತ್ತೆ. ಮತ್ತೊಮ್ಮೆ ವೀಕ್ಷಕರಲ್ಲಿ ನನಗೆ ಅದು ಗಂಗಿ 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 ಯೂಟ್ಯೂಬಲ್ಲೂ ಹಾಗೆ ಹುಡುಕಿ. ಬಟ್ ನಿಜವಲ್ಲೂ ಅದ್ಭುತವಾದ ಸಾಂಗ್. ಬನ್ನಿ ಜೋರ ಚಪ್ಪಾಳೆ ನಮ್ಮ ಬಾಳು ಬೆಳಗುಂದಿಗೆ. ಐ ಥಿಂಕ್ ನಾನು ಕೃಷ್ಣ ಒಂದು ಸೀರೀಸ್ ಜೊತೆಗೆ ಈ ಥರ ಸಾಂಗ್ ನಾನು ನೋಡಿರಲಿಲ್ಲ. ಐ ಥಿಂಕ್ ಫಾರ್ ಯು ಆಲ್ಸೋ ಇಟ್ಸ್ ವೆರಿ ಸ್ಪೆಷಲ್ ರೈಟ್. ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೇಳ್ತೀನಿ. ಬಟ್ ಅದಕ್ಕೆ ಥ್ಯಾಂಕ್ ಯು ಮಾಡು. ಥ್ಯಾಂಕ್ ಯು. ಆ್ಯಕ್ಚುಲಿ ಇತ್ತೀಚೆಗೆ ಬರುವ ಎಲ್ಲ ಸಿನಿಮಾದಲ್ಲೂ ನಿಮ್ಮನ್ನೇ ವಿಲನ್ ಆಗಿ ನೋಡೋದಕ್ಕೆ ನಮ್ಮ ಕನ್ನಡಿಗರೆಲ್ಲ ಆಸೆ ಪಡ್ತಾ ಇದ್ದಾರೆ. ಸೊ ಬ್ರ್ಯಾಟ್ ಸಿನಿಮಾದಲ್ಲಿ ಅವರೇ ಬ್ರ್ಯಾಟ್ ಅಂತ ಇಟ್ಕೊಂಡಿದ್ದಾರೆ. ನೀವೇನು ಮಾಡ್ತಾ ಇದ್ದೀರಾ ಅದರಲ್ಲಿ? ನಾವೇ ಟಕ್ಕರ್ ಕೊಡೋದು ಅವ್ರಿಗೆ. ಏನೇನು? ನಾವೇ ಟಕ್ಕರ್ ಕೊಡೋದು ಅವ್ರಿಗೆ. ಟಕ್ಕರ್ ಕೊಡೋದು. ಓಕೆ, ಒಬ್ರು ವೃದ್ಧ ಇದ್ದಾರೆ, ಒಬ್ರು ರಾಗಲ ಇದ್ದಾರೆ. ಯಾವ ಥರ ಟಕ್ಕರ್ ಕೊಡ್ತೀರಾ ಸರ್? ತಲೆ ಕೆರ್ಕೊಂತವ್ರೆ ಆ ಥರ ಅಲ್ಲ ಅಂದ್ರೆ ಒಂಚೂರು ಆಡಿಯನ್ಸ್ ಚೂರು ಬಿಟ್ಕೊಳ್ಳೋಣ ಅಂತ ಯಾವ ಥರ ಟಕ್ಕರ್ ಕೊಡ್ಬೋದು ನೀವು? ಸಿನಿಮಾ ಮುಂದೆ ಏನಕ್ಕೆ ಹೇಳ್ಬೋದು, ಸಿನಿಮಾ ಆದ್ಮೇಲೆ ಮಾತಾಡಬೇಕು. ಸಿನಿಮಾ ಇವ್ರು ಮಾತಾಡೋದು ಒಳ್ಳೆ ಬೈದಂಗೆ ಇರುತ್ತಿದ್ರು. ಸ್ಟೇಜ್ ಮೇಲೆ ಅವಾಗ ಸಿನಿಮಾ ಮಾಡಿದ್ರೆ ಅಷ್ಟೇ. ಈ ಮಂಚ ಸುಮ್ಮನೆ ಈಗ ಆಂಧ್ರ ಬಿಡೋಗ್ಬಿಟ್ಟಿದ್ರಿ. ಬಟ್ ಆದ್ರೂ ಯಾವ ಥರ ಪಾತ್ರ ಸರ್ ಈ ಸಿನಿಮಾದಲ್ಲಿ? ಇದುವರೆಗೂ ನಾನು 8 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ಎಲ್ಲೂ ಬಂದ್ಬಿಟ್ಟು ಈ ಥರ ನಮಗೆ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟ್ ಸಿಗಲಿಲ್ಲ. ಮತ್ತು ಎಲ್ಲವೇ ಡೈರೆಕ್ಟ್ಸ್ ಕಮ್ಯುನಿಗೆ ಸಿನಿಮಾದಲ್ಲಿ ಸಿಗಲಿಲ್ಲ. ಸೊ ಈ ಸಿನಿಮಾದಲ್ಲಿ ಟೋಟಲ್ ಯೂನಿಕ್ ಆಗಿ ಟೋಟಲ್ ಅಂದರೆ ಒಂದು 6 ಭಾಷೆಗಳು, ವೇಸ್ಟ್ ಮತ್ತು ಡ್ರೆಸ್ಸಿಂಗ್ಸು ಅದನ್ನೆಲ್ಲ ನೋಡಿ ಡೈಲಾಗ್ಸಲ್ಲಿ ತುಂಬ ಯೂನಿಕ್ ಆಗಿರುತ್ತೆ ನೋಡೋದಕ್ಕೆ ಈ ಸಿನಿಮಾ. ಮತ್ತು ಒಂದು ಭೀಮಾ ಸಿನಿಮಾ ಹೆಂಗೆ ನನಗೆ ದೊಡ್ಡ ಮೈಲಿಕಲ್ಲಿ ಆಯಿತು, ಸೊ ಆ ಥರ ಈ ಬ್ರಾಡ್ ಸಿನಿಮಾ ಬಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಅಂತ ಒಂದು ದೊಡ್ಡ ನಂಬಿಕೆ ಇದೆ. ಯಾಕಂದರೆ ಆ ಥರ ಒಂದು ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ ಇದೆ ಸಾಕು. ಮತ್ತು ಸ್ಟೋರಿ ವೈಸು ಎಲ್ಲೂ ಬಂದ್ಬಿಟ್ಟು ಯಾಕೂ ಬೋರ್ ಅನ್ಸಲ್ಲ, ಮತ್ತು ಎಂಟರ್ಟೈನಿಂಗ್ ಆಗಿರುತ್ತೆ. ವಾಟ್ ನೆಕ್ಸ್ಟ್ ಅಷ್ಟೇ, ಏನು ನೆಕ್ಸ್ಟ್ ಏನಾಗುತ್ತೆ ಆ ಥರ ಥ್ರಿಲ್ಲಿಂಗು ಸಿನಿಮಾ ಇದು. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ಇದರಲ್ಲಿ ಇನ್ನೊಬ್ರು ಅದ್ಭುತವಾದ ನಟ ಆ್ಯಕ್ಟ್ ಮಾಡಿದ್ದಾರೆ, ರಮೇಶ್ ಇಂದ್ರ ಅವರಿದ್ದಾರೆ. ಐ ಥಿಂಕ್ ನಿಮ್ಮದು ಅವ್ರದ್ದು ಕಾಂಬಿನೇಷನ್ ಇದೆ ಅನ್ಕೋತೀನಿ. ಸೊ ಅವ್ರದ್ದು ಎಕ್ಸ್ಪೀರಿಯನ್ಸ್ ವಿತ್ ರಮೇಶ್ ಇಂದ್ರ ಸರ್. ಅವರು ಪಾರ್ಟ್ನರು ಬಂದಿಲ್ಲ ಅವತ್ತು, ನಮ್ಮ ಪಾರ್ಟ್ನರ್ ಅವರು ರಮೇಶ್ ಇಂದ್ರ ಸರ್, ನಾನು ಪಾರ್ಟ್ನರು. ನಾವೆಲ್ಲ ಪಾರ್ಟ್ನರ್ ಸೇರಿ ಪಾರ್ಟ್ನರ್ ಸೇರಿಸ್ಕೊಂಡಿದ್ದೀವಿ. ಸೋಷಲ್ 3 ಪಾರ್ಟ್ನರ್ ಸೇರಿದ್ದೀವಿ. ಅವ್ರಿಗೆ ಕತೆ ಬಿಟ್ಕೊಡ್ಬೇಕು ಅಂತ ಆಸೆ, ಬಟ್ ಡೈರೆಕ್ಟ್ ಹೇಳ್ಬಿಟ್ಟಿರ್ತಾರೆ ಕತೆ ಬಿಟ್ಕೊಡ್ಬೇಡಿ, ಸಿನಿಮಾಲ್ ಬಂದು ನೋಡಿ. ಅದು ಒಂಚೂರು ಹೇಳಿ ಸರ್, ಪರವಾಗಿಲ್ಲ, ಏನಾಗಲ್ಲ. ಯಾಕೆ ಜನ ಇದನ್ನು ಥಿಯೇಟ್ರಿಗೆ ಬಂದು ನೋಡಬೇಕು? ಜನ ಏನಕ್ಕೆ ಬಂದು ಥಿಯೇಟ್ರಿಗೆ ನೋಡಬೇಕು ಅಂದರೆ ಒಂದೇ ವಿಷಯನೇ ಸರ್, ಎಂಟರ್ಟೈನ್ಮೆಂಟು, ಟೋಟಲ್ ಎಂಟರ್ಟೈನ್ಮೆಂಟು. ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ನಾನು ನೋಡಿದ್ರೆ ಎಲ್ಲ ಅಂದ್ಕೊಂಡಿರ್ತಾರೋ ಆ್ಯಕ್ಷನ್ ಇರುತ್ತೆ ಅಂತ, ಇಲ್ಲ ಬೇರೆ ಹೀರೋ ಸರ್ ನೋಡಿದ ತಕ್ಷಣ ಬೇರೆನೇ ಇರುತ್ತೆ, ಲವ್ ಫುಲ್ಲು ಹೋಗಿರುತ್ತೆ ಅಂತ. ಸೊ ಆ ಥರ ಇಲ್ಲ. ಇದು ಬಂದು ನೋಡಿದ್ರೆ ದೊಡ್ಡ ಏನಂದರೆ ಇವಾಗ ಎಲ್ಲ ಸಿನಿಮಾ ಎಕ್ಸ್ಪೆಕ್ಟೇಷನ್ ಹೋಗಿ ಬೇಜಾರಾಗಿ ನೋಡೋ ಬರ್ತಾರೆ, ಈಗಿನ ಸಿನಿಮಾ ನಡೀತಾ ಇರ್ತಾರೆ. ಸೊ ಈ ಸಿನಿಮಾಗೆ ಬಂದರೆ 101% ನಾನು ಬರ್ಕೊಡ್ತೀನಿ. ನಿನ್ನ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿ ಒಂದು ದೊಡ್ಡ ತೃಪ್ತಿಯಿಂದ ಹೊರಗೆ ಬರ್ತೀರ ಥಿಯೇಟ್ರಿಂದ. ಖಂಡಿತ ತೃಪ್ತಿಯಿಂದ ಆಚೆ ಬರ್ತಾರೆ. ಬಟ್ ಇಲ್ಲಿರೋರು ತೃಪ್ತಿ ಆಗಬೇಕು ಅಂದರೆ ನಾನು ವಿಷಯ ಕೇಳ್ಪಟ್ಟೆ, ಡ್ರ್ಯಾಗನ್ ಮಂಜೂರು ಸಿಕ್ಕಾಪಟ್ಟೆ ಅದ್ಭುತವಾದ ಡ್ಯಾನ್ಸರ್ ಅಂತ. ಆಡೋಣ ಸರ್, ಅದ್ರ ಹೀರೋಯಿನ್ ನಮ್ಮ ಹೀರೋ ಅಲ್ಲಿದ್ದಾರೆ, ಮೇಲಿದ್ದಾರೆ. ನಮ್ಮ ಹೀರೋಯಿನ್ನು ಯಾರು? ನನ್ನ ಫ್ಯಾಮಿಲಿ ಮೇಲೆ ಹಂಗ. ಓಕೆ. ಸೊ ಯಾಕೆ ಇದೇ ಒಂದು ಸಾಂಗ್ ಗಂಗಿ 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 ಜಗ್ಗ ಬೆಳಲ್ ಲುಂಗಿ, ಇದಕ್ಕೆ ನೀವು ಯಾಕೆ 2 ಸ್ಟೆಪ್ ಹಾಕ್ಬಾರ್ದು? ಇಲ್ಲ ನೋಡಿ, ಇವಾಗ ಏನು ನಮಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಾ, ನೀವು ಹೇಳಿದ್ರೆ ಆಡ್ತೀನಿ, ಇಲ್ಲಾಂದ್ರೆ ಆಡಲ್ಲ. ಏನಪ್ಪ ಡ್ಯಾನ್ಸ್ ಬೇಕಾ? ಗೊತ್ತಿರೋದಷ್ಟು ಡ್ಯಾನ್ಸ್ ಆಡ್ತೀನಿ ಅಷ್ಟೇ. ಯಾರಪ್ಪ ಇಷ್ಟೊಂದು ಬಿಸಿ ನೋಡ್ತಿದ್ದು? ಓಕೆ ಸರ್, ಸರ್ ನಿಮಗೆ ಟೈಟ್ ಅಂದ್ರೆ ಇನ್ನೂ ಫುಲ್ಲು ನೈಟ್ ಅಂದರೆ ಬೇರೆ ಥರ ಸ್ಟೇಜ್ ವೀಕ್ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಅಲ್ವಾ?
ಬನ್ನಿ ನಮ್ಮ ಡ್ರೈವರ್ ನಿಜವಾದ ಚಪ್ಪಾಳೆ. ಏನೇ ಹೇಳಿ ಬಾಳು ಲಿರಿಕ್ಸ್ ಮಾತ್ರ ತೂತಲು ಕೇಳ್ತಾ ಇದ್ರೆ ಗಾಬರಿ ಆಗ್ತಾ ಇರ್ತೀವಿ. ಸೂಪರ್ ಆಗಿದೆ. ಬಟ್ ಥ್ಯಾಂಕ್ ಯು ಮಂಜುಳೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಸೊ ಈಗ ಸಿನಿಮಾ ಬೇಕಷ್ಟೇ ಅವರಿಗೆ. ಸೊ ನಿಮ್ಮಂತ ಒಳ್ಳೊಳ್ಳೆ ಸಿನಿಮಾ ಕೊಡೋ ನಿರ್ದೇಶಕರಿದ್ದಾಗ ಸರ್ ಸಡನ್ ಆಗಿ ಕೌಸಲ್ಯ ಸೂಪರ್ ರಾಮ ಅಂತ ಮಾಡ್ತೀವಿ, ಮುಗಿತಿದ್ದಂಗೆ ಸ್ವಯಂ ಒಬ್ಬರೇ ಹಾಕೊಂಡು ಬ್ರ್ಯಾಂಡ್ ಅಂತ ತೆಗಿತೀವಿ. ಏನ್ ಸರ್ ಇದು? ಈಗ ಮನೆಯಲ್ಲಿ ತಿಂತಿರಲ್ಲ ದಿನ ಬೆಳಿಗ್ಗೆ, ದಿನ ನಿಮ್ಗೆ ಉಪ್ಪಿಟ್ಟೆ ಕೊಟ್ಟರೆ ಹೆಂಗಿರುತ್ತೆ ಅಥವಾ ದಿನ ದೋಸೆ ಕೊಟ್ಟರೆ ಹೆಂಗಿರುತ್ತೆ ಅಲ್ವಾ? ಹಂಗೆ ದಿನ ವೆರೈಟಿ ಒಂದು ದಿವಸ ದೋಸೆ, ಒಂದು ದಿವಸ ಇಡ್ಲಿ, ಒಂದು ದಿವಸ ಉಪ್ಪಿಟ್ಟು, ಒಂದು ದಿವಸ ಪಲಾವು, ಆ ಥರ ವೆರೈಟಿ ಬೇಕಲ್ಲ. ಸೊ ಹಾಗೆ ಸಿನಿಮಾನೂ ಅಷ್ಟೇ. ನಾವು ಮಾಡುವ ಫಸ್ಟ್ ಸಿನಿಮಾ ನಮಗೆ ಬೋರ್ ಆಗ್ಬಾರ್ದು, ನನಗೆ ವೆರೈಟಿ ಅನ್ನಿಸ್ಬೇಕು. ಮೊದಲನೇದಾಗಿ ಒಂದೇ ಥರ ಸಿನಿಮಾ ಮಾಡಿದ್ರೆ ಲವ್ ಸ್ಟೋರಿ ಮಾಡೋದು ಇಲ್ಲ ಫ್ಯಾಮಿಲಿ ಡ್ರಾಮಾ ಮಾಡೋದು ಅದು ನನಗೆ ಬೋರ್ ಅನಿಸುತ್ತೆ. ಆಮೇಲೆ ನಾನು ಕೃಷ್ಣ ಆಲ್ರೆಡಿ ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಫ್ಯಾಮಿಲಿ ಸ್ಟೋರಿ ಮಾಡಿದ್ವಿ ಕೌಸಲ್ಯ ಸುಬ್ರಾಜರಾವ್. ಅದಾದಮೇಲೆ ಅದನ್ನು ಬ್ರೇಕ್ ಮಾಡಬೇಕಲ್ಲ, ನಾವೇ ಫಸ್ಟ್ ಸ್ಟೆಪ್ ನಾವೇ ಇಡಬೇಕಲ್ಲ. ಹಾಗಾಗಿ ಬೇರೆ ಥರದ ಸಿನಿಮಾ ಮಾಡೋಣ ಅವಾಗ ಹೊಡೆದಿದ್ದೆ ಬ್ರ್ಯಾಡ್ ಸಿನಿಮಾ. ಬೇಸಿಕಲಿ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಈಗಾಗಲೇ ಟೀಸರ್ ನೋಡಿರೋರಿಗೆ ಈ ಸಿನಿಮಾ ಕಂಟೆಂಟ್ ನೋಡಿರೋರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮುಖ್ಯವಾಗಿ ನೋಡಿದಾಗ ಎಲ್ಲೋ ಕಡೆ ತಂದೆ ಮಗನ ಸಂಬಂಧ ಇರುವಂಥ ಸಿನಿಮಾ ಇದು ಅಂತ ಅನ್ಸುತ್ತೆ. ಸೊ ಎಲ್ಲ ಅದು ಹೈಲೈಟ್ ಆಗಿದೆಯಾ? ಆ್ಯಕ್ಚುಲಿ ಬ್ರ್ಯಾಟ್ ಅನ್ನೋ ಟೈಟಲ್ ಹುಟ್ಟಿದ್ದೆ ಅಲ್ಲಿಂದ. ಅಂದರೆ ಸ್ಕೂಲಲ್ಲಿ ಈಗ ಬಿಗಿನಿಂಗ್ ನೋಡಿದ್ರಿ, ಸಾಂಗ್ ಬಿಗಿನಿಂಗಲ್ಲಿ ಬೈತಾ ಇದ್ದಾರೆ ಇಂಗ್ಲೀಷ್ ಟೀಚರ್. ಸಾಮಾನ್ಯವಾಗಿ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೋದಾಗ ಟೀಚರ್ಗಳು ಸ್ವಲ್ಪ ತರಲೆ ಮಾಡೋ ಹುಡುಗರನ್ನ ಬೈಯೋದೇ ಬ್ರ್ಯಾಟ್ ಅಂತ, ಸ್ಪಾಯಿಲ್ ಬ್ರ್ಯಾಟೇ ಬ್ರ್ಯಾಟ್ ಅಂತಲೇ ಬೈಯೋದು. ಸೊ ಅಲ್ಲಿಂದಲೇ ಬ್ರ್ಯಾಟ್ ಅಂದರೆ ರೆಫರ್ ಮಾಡೋದು ಮಕ್ಕಳಿಗೆ. ಹಾಗಾಗಿ ಒಬ್ಬ ತಂದೆ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಗ ಒಬ್ಬ ಬ್ರ್ಯಾಟ್ ಅಂದರೆ ದಾರಿ ತಪ್ಪಿದ ಮಗ, ಕನ್ನಡದಲ್ಲಿ ಹೇಳಬೇಕು ಅಂದರೆ ದಾರಿ ತಪ್ಪಿದ ಮಗ. ಆಕ್ಚುಲಿ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ನಿಮ್ಮ ಪ್ರಕಾರ ಆಕ್ಚುಯಲ್ ಮೀನಿಂಗ್ ಏನು ಸರ್? ಬ್ರ್ಯಾಟ್ ಅಂದರೆ ಏನು? ದಾರಿ ತಪ್ಪಿದ ಮಗ, ಅದೇ ಬ್ರ್ಯಾಟ್, ಅದೇ ಬ್ರ್ಯಾಟ್. ಸೊ ಈ ದಾರಿ ತಪ್ಪಿದ ಮಗ ಈ ಸಿನಿಮಾ ಏನು ಮಾಡ್ತಾರೆ ಅನ್ನೋದೇ ಸಿನಿಮಾ. ಹೌದು, ಅಪ್ಪ ಮಗನ ಹೇಳ್ತಿಲ್ಲ, ಅಪ್ಪ ಮಗನ ಮಧ್ಯೆ ನಡೆಯುವಂಥ ಒಂದು ಕಾನ್ಫ್ಲಿಕ್ಟ್ ಈ ಸಿನಿಮಾ. ಸೊ ಮಗನೊಂದು ನೋಡು, ಅಪ್ಪನೊಂದು ನೋಡು, ಆ ಕಾನ್ಫ್ಲಿಕ್ಟ್ ಬಂದಾಗ ಏನೇನಾಗುತ್ತೆ ಅನ್ನೋದು ಈ ಜನ್ರೇಷನ್ ಹುಡುಗರಿಗೆ ಏನು ಆಸೆಗಳು ಏನಿದೆ, ಅವರ ಅಂಬಿಷನ್ ಏನಿದೆ, ಮತ್ತು ಅವರ ವೇ ಆಫ್ ಥಿಂಕಿಂಗ್, ಥಾಟ್ ಪ್ರೊಸೆಸ್ ಏನಿದೆ ಅದನ್ನು ಕೃಷ್ಣ ಅವರ ಈ ಬ್ರ್ಯಾಟ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಬಟ್ ಇದು ಎರಡನೇ ಸಲ ಕಾಂಬಿನೇಷನ್, ಹಿಟ್ ಕಾಂಬಿನೇಷನ್ ಈಗಾಗಲೇ. ಸೊ ಮತ್ತೆ ಕೃಷ್ಣ ಅವರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಕೃಷ್ಣ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ಕಾರಣ ಮತ್ತು ಒಂದು ಕಥೆನೇ. ಈ ಕಥೆಗೆ ಕೃಷ್ಣ ಅವರು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತಾರೆ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪ್ರೊಡ್ಯೂಸರು ದುಡ್ಡಾಕೋರು ಅವ್ರು ಒಪ್ಕೋಬೇಕಲ್ಲ. ಕಾಂಬಿನೇಷನ್ ಚೆನ್ನಾಗಿ ಆಗಿತ್ತು, ಇಬ್ಬರು ಸೇರಿ ಕಾಂಬಿನೇಷನ್ ಚೆನ್ನಾಗಿ ಮಾಡಿದರೆ ಕಾಂಬಿನೇಷನ್ ಒಂದು ಹೈಪ್ ಇರುತ್ತೆ. ಕಥೆಗೂ ಕೃಷ್ಣ ಅವ್ರು ಸೂಟ್ ಆಗ್ತಾರೆ ಅಂತ ಕೃಷ್ಣ ಅವರು ಬಂದಿದೆ. ಅದು ಕೃಷ್ಣ ಅವ್ರನ್ನ ಕೇಳ್ತೀವಿ ಯಾವ ಥರ ಇದಕ್ಕೆ ಸೂಟ್ ಆಗ್ತಾರೆ ಅಂತ. ಬಟ್ ಅದ್ಭುತವಾದ ಕಥೆ ಅಂತೂ ಇದ್ದೇ ಇದೆ ಅಂತ ನಮಗೆ ಟೀಸರಲ್ಲೇ ಗೊತ್ತಾಗ್ತಾ ಇದೆ. ಸರ್ ಈ ನಾಯಿ ಕಾನ್ಸೆಪ್ಟ್ ಎಲ್ಲಿ ಹುಡುಕೋದು ಸರ್? ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ. ನಾಯಿ ಕಾರ್ ಒಳಗೆ ಕೂತಿದೆ, ಹುಡುಗ ಬೈಕಲ್ಲಿ ಕೂತಿದೆ, ಎಷ್ಟು ಅವಮಾನ ಆಗುತ್ತೆ ಅಂತ. ಈಗ ನೀವು ಕ್ರೌಡ್ ಮಾತಾಡಿಸ್ಬೇಕಾದ್ರೆ ನಾವು ಹೇಳಿದ್ವಿ ಅಂತ ಬಂದು ಆ ಥರ ಆಲ್ಮೋಸ್ಟ್ ಈ ಮಿಡಲ್ ಕ್ಲಾಸ್ ಹುಡುಗರು ಏನಿರ್ತಾರಲ್ಲ ಅವರೆಲ್ಲರಿಗೂ ಸಮಸ್ಯೆ ಇದೆ. ಇನ್ಫ್ಯಾಕ್ಟ್ ಈವನ್ ಏನು ಅವ್ರೇನು ಫೀಲ್ ಮಾಡೋದಿಲ್ಲ, ಇವಾಗ ಏನು ಟ್ರೀಟ್ಮೆಂಟ್ ಮಾಡೋದಿಲ್ಲ, ಅದನ್ನು ನಾನು ಒಂದು ದಿವಸ ಫೀಲ್ ಮಾಡಿದ್ದೀನಿ. ಯಾವಾಗ 25 ವರ್ಷದಿಂದ ನಾನು ಬೆಂಗಳೂರಿಗೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಸೈಕಲ್ ಹೊಡಿತಾ ಇದ್ದಾಗ, ಅವಾಗ ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ತರದವ್ರು ಕಾರಲ್ಲಿ ಹೋಗ್ತಾ ಇದ್ದಾಗ ಅವ್ನು ನಾಯಿನ ಇಟ್ಕೊಂಡು ಈ ನಾಯಿಗಿಂತ ಕಡೆಯಲ್ಲಪ್ಪ ನಮ್ಮ ಜೀವನ, ನಾವು ಯಾವಾಗ ಈ ಥರ ಒಂದು ಕಾರಲ್ಲಿ ಹೋಗೋದು ಅಂತ ನಮಗೆಲ್ಲ ಅನಿಸಿರುವಂಥದ್ದೇ ಅದು. ಸೊ ಇವತ್ತು ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೆ ಅಂದರೆ ಫೈನಾನ್ಷಿಯಲ್ ಸ್ಟ್ರಗಲ್ ಮಾಡ್ತಾ ಇರೋಂಥ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು ಮನಸ್ಸಿನಲ್ಲಿರುವಂಥ ಒಂದು ಭಾವನೆ, ಅದನ್ನೇ ಸಿನಿಮಾದಲ್ಲಿ ತಂದಿದ್ದೀವಿ. ಯಾಕೆಂದರೆ ಅವ್ರನ್ನ ರೆಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್. ಸೊ ಟೋಟಲ್ ಆಗಿ ಒಂದು ಮಿಡಲ್ ಕ್ಲಾಸ್ ಅವರಿಗೆ ಹತ್ತಿರಾಗುವಂಥ ಸಿನಿಮಾ ಅಂತ ಹೇಳ್ಬೋದು. ಅಲ್ಲ, ಮಿಡಲ್ ಕ್ಲಾಸ್ ಹುಡುಗರ ಕತೆ, ಹುಡುಗರ ಬಟ್ ಕತೆ ಎಲ್ಲ ಕ್ಲಾಸ್ಗೂ ಇಷ್ಟ ಆಗುವಂಥ ಕತೆ. ಸೂಪರ್ ಸರ್. ಇನ್ನು ಇವತ್ತಿನ ಸಾಂಗ್ ಬಗ್ಗೆ ಮಾತಾಡೋಣ. ಗಂಗಿ ಗಂಗಿ ಗಂಗಿ, ಈ ಸಾಂಗ್ ಬಗ್ಗೆ ಹೇಳಿ ಸರ್. ಇದು ತುಂಬ ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಒಂದು ಇದು ಮೇಲ್ನೋಟಕ್ಕೆ ಒಂದು ಕಮರ್ಷಿಯಲ್ ಸಾಂಗು, ಐಟಮ್ ಸಾಂಗ್ ಅಂತ ಅನಿಸುತ್ತೆ.
ಬಟ್ ತುಂಬ ಕಥೆಗೆ ತುಂಬ ಇಂಪಾರ್ಟೆಂಟ್ ಚೇಂಜಸ್ ಬರುವಂಥ ಒಂದು ಸಾಂಗು. ಅಲ್ಲಿ ಈ ಕ್ಯಾರೆಕ್ಟರ್ ಬ್ರ್ಯಾಟ್ ಅನ್ನೋ ಕ್ಯಾರೆಕ್ಟರ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಡಿಫೈನ್ ಮಾಡೋದಕ್ಕೆ ಇಂಥದ್ದೊಂದು ಸಾಂಗ್ ಬೇಕಿತ್ತು. ಸೊ ಒಂದು ಸಾಂಗ್ ಐಟಮ್ ಸಾಂಗ್ ಅಂದ ತಕ್ಷಣ ಏನೋ ಒಂದು ಸ್ವಲ್ಪ ಸ್ಪೆಷಲ್ ಮಾಡಬೇಕಲ್ಲ. ಸ್ಪೆಷಲ್ ಹೆಂಗೆ ಮಾಡೋದು ಅಂದಾಗ ಸ್ವಲ್ಪ ಈಗ ನಮ್ಮ ಸಾಂಗ್ಗಳೆಲ್ಲ ಮಾಡಿದ್ದೀವಿ ಕನ್ನಡದಲ್ಲಿ. ಬೇರೆ ನಮ್ಮ ಲ್ಯಾಂಗ್ವೇಜ್ ಲವ್ ಸಾಂಗ್ ಇದೆ, ಇನ್ನೊಂದು ಥೀಮ್ ಸಾಂಗ್ ಇದೆ, ಈ ಥರದ್ದೆಲ್ಲ ಇದೆ. ಸೊ ಉತ್ತರ ಕರ್ನಾಟಕದ ಮಂದಿಗೆ ಇಷ್ಟ ಆಗುವಂಥದ್ದು ಒಂದು ಸಾಂಗ್ ಮಾಡೋಣ. ಯಾಕೆಂದರೆ ತುಂಬ ದಿನ ಆಗಿತ್ತು ನನಗೆ. ಆಗಲೇ ಬಾಳವರು ಹೇಳಿದ್ರು ಒಂದು ನೀರಿಗೆ ಬಾರಿ ಚೆನ್ನಿ, ಜನಸಂಘ ಸಿನಿಮಾದು. ಆಮೇಲೆ ಅದೇ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಇತ್ತು, ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನಾಗೆ ನಿಂತಿದ್ದೆ ಅಂತ. ಅದು ಕೂಡ ಉತ್ತರ ಕರ್ನಾಟಕದ ಸಾಂಗ್ ಇದೆ. ಸೊ ಅದಾದ್ಮೇಲೆ ತುಂಬ ದಿನ ಆದಮೇಲೆ ನನಗೆ ಯಾವ ಸಿನಿಮಾದಲ್ಲೂ ಉತ್ತರ ಕರ್ನಾಟಕ ಸಾಂಗನ್ನು ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ನನಗೆ ಬೇಸಿಕಲಿ ಉತ್ತರ ಕರ್ನಾಟಕದ ಜನ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಉತ್ತರ ಕರ್ನಾಟಕದ ಬಾರ್ಡರ್ ಸ್ಟಾರ್ಟ್ ಆಗೋದೇ ನಮ್ಮೂರಿಂದ, ಚಿತ್ರದುರ್ಗದಿಂದ. ಸೊ ನಾವು ಮಿಡ್ಲ್ ಕರ್ನಾಟಕದಲ್ಲಿ ಇರೋರು, ಉತ್ತರ ಕರ್ನಾಟಕ ಶುರುವಾಗಿದೆ ಚಿತ್ರದುರ್ಗದಿಂದ. ಸೊ ಆ ಭಾಗದ ಜನದ ಮೇಲೆ ಒಂದು ವಿಶೇಷವಾದ ಪ್ರೀತಿ ನನಗೆ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಸಾಂಗ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಸರಿ ಈಗ ನಾವು ಬರೆದ್ರೆ ಚೆನ್ನಾಗಿರಲ್ಲ. ಅದನ್ನು ಯಾರಾದರೂ ಆ ಭಾಷೆಯಲ್ಲಿ ಪಾಂಡಿತ್ಯ ಇರುವಂಥವ್ರು, ಆ ಭಾಷೆ ಬಗ್ಗೆ ಚೆನ್ನಾಗಿ ಗೊತ್ತಿರುವಂಥವ್ರು ಬರೋದೇ ಚೆನ್ನಾಗಿರುತ್ತೆ ಅಂತ ಹುಡುಕಾಟ ಶುರು ಮಾಡಿದ್ವಿ. ಯಾರು ಬರೆದ್ರೆ ಚೆನ್ನಾಗಿರುತ್ತೆ ಹಾಡು, ಫಸ್ಟ್ ಬರವಣಿಗೆ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಏನೋ ಬರೆಸ್ಬಿಟ್ಟು ಅದನ್ನು ನಾವು ಸಾಂಗಾಗಿ ಮಾಡೋಣ ಅಂತ. ಆವಾಗ ನಾವು ಹುಡುಕ್ತಾ ಇದ್ದಾಗ ನಮಗೆ ಕಣ್ಣಿಗೆ ಬಿದ್ದಿದ್ದು ಬಾಳು ಬೆಳಗುಂದಿಯವರು. ಅವರು ಆಲ್ರೆಡಿ ಅವರದ್ದೇ ಆದ ಸಾಂಗ್ಗಳನ್ನು ಬರೆದು ಅವರೇ ಆ್ಯಕ್ಟ್ ಮಾಡಿ ಅವರೇ ಹಾಡಿ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ನಾನು ಹುಡುಕ ಹೋದಾಗಲೇ ಗೊತ್ತಾಗಿತ್ತು. ಅತಿಶೋಕ್ತಿ ಅಲ್ಲ, ಕನ್ನಡದಲ್ಲಿ ಯಾವ ಸೂಪರ್ ಸ್ಟಾರ್ಗಳ ಸಾಂಗು ಕೂಡ ಅವ್ರ ಸಾಂಗ್ ಅಷ್ಟು ರೀಚ್ ಆಗಿ ವ್ಯೂಸ್ ಆಗಿದೆ. ಸತ್ಯ ಸರ್, ಅವ್ರು ಬಿಟ್ಟಿದ್ದಲ್ಲ ಮಿಲಿಯನ್ ಗಟ್ಟಲೆ ಕೂಡ. ಅಷ್ಟೊಂದು ವ್ಯೂಸ್ ಆಗಿದೆ ಅವ್ರ ಸಾಂಗ್ಗಳು, ಅಷ್ಟೊಂದು ಪಾಪ್ಯುಲರ್ ಆಗಿದೆ ಅವ್ರ ಸಾಂಗ್ಗಳು. ಇವರು ತುಂಬ ಚೆನ್ನಾಗಿ ಅವ್ರ ಸಾಹಿತ್ಯನೂ ಇಷ್ಟ ಆಯಿತು ನನಗೆ, ಮತ್ತು ಅವ್ರ ಹಾಡೋ ಧ್ವನಿಯೂ ಇಷ್ಟ ಆಯಿತು. ಅದೇ ಟೈಮ್ಗೆ ಪ್ಯಾರಲಲ್ ಆಗಿ ಅರ್ಜುನ್ ಅವರು ಅಂದರೆ ತುಂಬ ಸೆಷನ್ ನಡೆದಿತ್ತು ಈ ಸಾಂಗ್ ಮಾಡಬೇಕು, ಐಟಮ್ ಸಾಂಗ್ ಹೆಂಗೆ ಮಾಡೋದು ಅಂತ. ಉತ್ತರ ಕರ್ನಾಟಕದ ಹೆಂಗೆ ಮಾಡೋದು ಅಂದರೆ ನಾನೇ ಇದು ಒಂದು ಐಡಿಯಾ ಇಟ್ಕೊಂಡು ಅವ್ರ ಹತ್ರ ಹೋದೆ ಅರ್ಜುನ್ ಹತ್ರ, ಭಾಳ ಬಂದಿರೋ ಹತ್ರ ಮಾಡ್ಸೋಣ ಅಂತ. ಅಂದರೆ ಕೋಇನ್ಸಿಡೆನ್ಸು ಅದೇ ಟೈಮಲ್ಲಿ ಅರ್ಜುನ್ ಅವರು ಭಾಳ ಬೆಳಗುಂದಿನ ಸರಿಗಮಪ ಶೋನಲ್ಲಿ ಮೀಟ್ ಮಾಡಿದರು. ನನಗೆ ಗೊತ್ತಿರಲಿಲ್ಲ ಅವರು, ಯಾಕೆಂದರೆ ನಮಗೆ ಟಿ ವಿ ನೋಡೋಷ್ಟು ಟೈಮ್ ಇರಲ್ಲ. ಸೊ ನಾನು ಅಲ್ಲೆಲ್ಲ ಎಲ್ಲೂ ನೋಡಿರಲಿಲ್ಲ. ನಾನು ಯೂಟ್ಯೂಬಲ್ಲಿ ಸಾಂಗ್ಗಳು ಮಾಡಿದ್ದೆ ಅಷ್ಟೇ. ನಾನು ಹೋದಾಗ ಅರ್ಜುನ್ ಅವರು ಅದನ್ನೇ ಹೇಳಿದ್ರು, ಇಲ್ಲ ಭಾಳ ಬೆಳಗುಂದಿ ಅಂತ ಒಳ್ಳೆ ಸಿಂಗರು ನಮ್ಮ ಸರಿಗಮ ಶೋನಲ್ಲಿ ಆಡ್ತಿದ್ದಾನೆ, ಅವನ ಕೈಯಲ್ಲಿ ಅವನೇ ಬರೀತಾನೆ, ಅವನ ಕೈಯಲ್ಲಿ ಪರಿಸರ ಆಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇಬ್ಬರು ಟೇಸ್ಟು ಸಿಂಕ್ ಆಯಿತು. ಸಿಂಕ್ ಆದಮೇಲೆ ಇನ್ನೇನಿದೆ, ಇಮಿಡಿಯೇಟ್ ಕಾಲು ಭಾಳ ಬಂತು. ಭಾಳ ಹೋದ ತಕ್ಷಣ ಭಾಳ ತುಂಬ ಅವ್ರು ಹೇಳಿದ್ರು, ತುಂಬ ಭಯ ಪಟ್ಕೊಂಡು ಬಂದರು ಅರ್ಜುನ್ ಸ್ಟುಡಿಯೋಗೆ. ಆಮೇಲೆ ಅಲ್ಲಿ ಎಲ್ಲ ಅವ್ರನ್ನ ಕಂಫರ್ಟ್ ಮಾಡಿ ಫ್ರೀ ಮಾಡಿ ನಿಮ್ಗೆ ಏನು ಅನಿಸುತ್ತೋ ನಮ್ಮ ಸಿಚುವೇಶನ್ ಎಲ್ಲ ಹೇಳಿ ನಿಮ್ಗೆ ಹೆಂಗೆ ಅನಿಸುತ್ತೆ ನೀವು ಬರುತ್ತೆ. ಅವರು ಒಂದಷ್ಟೆಲ್ಲ ಬರ್ಕೊಂಡು ಬಂದರು, ಆಪ್ಷನ್ಸ್ ತೊಗೊಂಡು ಬಂದರು. ಅದರಲ್ಲಿ ನನಗೆ ಈ ಸಾಲುಗಳು ಇಷ್ಟ ಆಗಿದೆ. ಅಂದರೆ ಒಂದು ಫನ್ ಇದೆ. ಆ್ಯಕ್ಚುಲಿ ಬೇಸಿಕಲಿ ಈ ಸಿನಿಮಾ ಆ್ಯಕ್ಷನ್ ಆದ್ರೂ ಥ್ರೂಔಟ್ ತುಂಬ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಆ ಎಂಟರ್ಟೈನ್ಮೆಂಟ್ ಝೋನರ್ಗೆ ಈ ಸಾಂಗ್ ಲೈನ್ಗಳು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇವತ್ತೇನಾದರೂ ಜನಕ್ಕೆ ಮಜಾ ಬೇಕು ಅಲ್ವಾ? ಸತ್ಯ ಸರ್, ಮಜಾ ಬೇಕು, ಕಿಕ್ ಬೇಕು, ಮಜಾ ಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ವೈರಲ್ ಆಗಬೇಕು. ವೈರಲ್ ಆಗಬೇಕು. ನೋಡಿದ್ವಲ್ಲ ಮೊನ್ನೆ ತಾನೇ ಒಂದು ಸಾಂಗ್ ಹೆಂಗೆ ವೈರಲ್ ಆಗಿದೆ ಅಂತ. ಅಯ್ಯೋ, ಯಾಕೆ ಹೇಳ್ತೀರಿ? ಹೂವಿನ ಬಾಣ ಇನ್ನೂ ತಟ್ಟುತ್ತಾ ಇದೆ. ಅಲ್ಟಿಮೇಟ್ಲಿ ಮಜಾ ಸಿಗಬೇಕು. ಈ ಸಾಂಗು ಐಟಮ್ ಸಾಂಗ್ ಅಂದರೆ ಬರೀ ಸೆಲೆಕ್ಟಿವ್ ಆಗಿರೋದು ಅಂತ ಅಲ್ಲ. ಅದು ನೋಡಿದ್ರೆ ಎಲ್ಲ ಕ್ಲಾಸ್ ಜನಕ್ಕೂ ಅದು ಮಜಾ ಕೊಡಬೇಕು. ಅವರು ಅದನ್ನು ಖುಷಿಯಾಗಿ ಡ್ಯಾನ್ಸ್ ಮಾಡಬೇಕು, ಮನೇಲಾಗಲಿ ಪಾರ್ಟಿಲಾಗಲಿ ಹೋಟೆಲಾಗಲಿ. ಇದು ನಮ್ಮ ಕಾನ್ಸೆಪ್ಟ್ ಇದ್ದು. ಅದಕ್ಕೆ ತಕ್ಕಂಗೆ ಅವ್ರು ಹೇಳಿದ ಸಾಲು ನನಗೆ ತುಂಬ ಇಷ್ಟ ಆಯಿತು. ಆ ಜಗ್ಗಬೇಡ ನುಂಗಿ ಅನ್ನೋದು ಒಂದು ನಾಟಿನೆಸ್ ಇದೆ ಆ ಲೈನಲ್ಲಿ. ಆ ನಾಟಿನೆಸ್ ನನಗೆ ತುಂಬ ಇಷ್ಟ ಆಯಿತು. ಅದ್ಭುತ ಸರ್. ಈ ಸಾಂಗ್ ದೊಡ್ಡ ಮಟ್ಟದ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಕಟ್ಟ ಕಡೆಯದಾಗಿ ಸಿನಿಮಾ ಯಾವಾಗ ರಿಲೀಸ್ ಆಗ್ತದೆ, ಜನರು ಇದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ನೀವೇ ಹೇಳ್ಬಿಡಿ ಸರ್. ಸಿನಿಮಾ ಇದೇ ನವೆಂಬರ್ 14ಕ್ಕೆ ರಿಲೀಸ್ ಆಗುತ್ತೆ. ಅದರ ಡೇಟ್ ಎಲ್ಲ ಫೈನಲ್ ಮಾಡಿದ್ದೀವಿ. ಈ ಸಾಂಗ್ ರಿಲೀಸ್ ಆದಮೇಲೆ ಪ್ರಮೋಷನ್ ಶುರುವಾಗುತ್ತೆ. ಏನು ನಿರೀಕ್ಷೆ ಮಾಡ್ಬೋದು ಸರ್ ಈ ಸಿನಿಮಾದಿಂದ ಜನ? ಬೇಸಿಕಲಿ ಒಂದು ಒಳ್ಳೆ ಸಿನಿಮಾ. ಈಗ ಜನ ಸಿನಿಮಾ ಥಿಯೇಟ್ರಿಗೆ ಬರೋದು ಒಂದು ಒಳ್ಳೆ ಸಿನಿಮಾ ನೋಡಬೇಕು, 2.5 ಗಂಟೆ ಅವರಿಗೆ ಟೈಮ್ ಪಾಸ್ ಆಗಬೇಕು, ಆಮೇಲೆ ಎಂಟರ್ಟೈನ್ಮೆಂಟ್ ಸಿಗಬೇಕು. ಅದ್ರ ಜೊತೆಗೆ ಇನ್ನೊಂದಷ್ಟು ಎಕ್ಸ್ಟ್ರಾ ಏನಾದ್ರು ಕೊಟ್ಟರೆ, ಅಂದರೆ ಟೇಕ್ ಅವೇ ಪಾಯಿಂಟ್ ಏನಾದ್ರು ಕೊಟ್ಟರೆ ಅದನ್ನು ತೊಗೊಂಡೋಗ್ತಾರೆ. ಸೊ ಆ ಥರದ ಎಲ್ಲ ವಿಚಾರಗಳು ಈ ಸಿನಿಮಾದಲ್ಲಿ ಇದೆ. ಈ 2.5 ಗಂಟೆ ನಿಮಗೆ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ನಿಮ್ಮನ್ನ ತುಂಬ ಎಂಟರ್ಟೈನಿಂಗ್ ಆಗಿ ನೀವು ಎಂಜಾಯ್ ಮಾಡುವಂಥ ಒಂದು ಸಿನಿಮಾ.
ಹಾಗೆ ಸರ್ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಇವತ್ತಿನ ಆಡಿಯೋ ಲಾಂಚ್ ಕಾರ್ಯಕ್ರಮ ಅದ್ಭುತವಾಗಿ ಸಾಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಅಸ್ ಸಚ್ ಅ ಗುಡ್ ಮೂವಿ ಸಾಂಗ್ಸ್ ಎವ್ರಿಥಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬನ್ನಿ ಶಶಾಂಕ್ ಚಪ್ಪಾಳೆ. ಯಾರು ಕೃಷ್ಣ ಅವ್ರನ್ನೇ ಒನ್ಸ್ ಅಗೇನ್ ಕೃಷ್ಣ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಮೊದಲನೇದಾಗಿ ಸಖತ್ ಡಿಫ್ರೆಂಟ್ ಆಗಿದೆ ಸಾಂಗು ಅಂಡ್ ನಾನು ಮುಂಚೆ ನಿಮ್ಮನ್ನ ಈ ಥರ ನೋಡಲಿಲ್ಲ. ನೀವು ನೋಡಿದ್ರೆ ನಾನೇ ನೋಡ್ಕೊಂಡಿಲ್ಲ. ಸೊ ಹೆಂಗನಿಸುತ್ತೆ ಹೊಸದಾಗಿ ನೋಡ್ಕೊಳ್ಳೋದಕ್ಕೆ ಈ ಥರ? ಮೊದಲನೇ ಎಲ್ರಿಗೂ ನಮಸ್ಕಾರ. ಬನ್ನಿ ಬನ್ನಿ ಚಪ್ಪಾಳೆ ಬಿಸಿದ್ದು ಕೊಡೋದು. ಈ ಸಿನಿಮಾ ಎಲ್ಲರೂ ಹೊಸದು ನನಗೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಟೈಟ್ಲು ಬ್ರ್ಯಾಂಡ್, ನನ್ನನ್ನು ಬ್ರ್ಯಾಂಡ್ ಅನ್ಕೊಂಡು ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಕೇಳಿದೆ, ಪಕ್ಕಾ ಸೂಟ್ ಆಗುತ್ತೆ ಕೃಷ್ಣ ಅವ್ರಿಗೆ ಅಂತ. ಏನಕ್ಕೆ ನನಗೂ ಗೊತ್ತಿಲ್ಲ. ಸೊ ಫಸ್ಟ್ ಬ್ರ್ಯಾಂಡ್ ಅದೇ ಡಿಫ್ರೆಂಟ್ ನನಗೆ. ಅದಾದಮೇಲೆ ಹೇರ್ ಕಟ್ಟು, ಹೇರ್ ಸ್ಟೈಲು, ನನ್ನ ಗೆಟಪ್ಪು ಆ್ಯಂಡ್ ಇಡೀ ಸಿನಿಮಾ ಕತೆ, ಮ್ಯಾನರಿಸಮು ಪ್ರತಿಯೊಂದು ಅಂದರೆ ನಾನು ಇದುವರೆಗೂ ಏನು ಆ ಥರ ಮಾಡೂ ಇಲ್ಲ, ಆ ಥರ ಕಾಣಿಸ್ಕೊಂಡು ಇಲ್ಲ, ಆ ಥರ ಯೋಚನೆ ಮಾಡಿರಲಿಲ್ಲ. ಸೊ ಆ ಥರ ತುಂಬ ವಿಭಿನ್ನವಾದ, ಈಗ ಸ್ಪೆಷಲ್ ಸಾಂಗ್ ನೋಡ್ಬೋದು, ಅದರಲ್ಲೂ ಕೂಡ ಡ್ಯಾನ್ಸ್ ಆಗ್ಬೋದು, ಗೆಟಪ್ ಆಗ್ಬೋದು, ಅದು ಫುಲ್ ವಿಭಿನ್ನವಾಗಿದೆ. ಸೊ ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸು. ಸೊ ನಾನು ಮಜಾ ಮಾಡಿದ್ದೀನಿ. ಇಲ್ಲ ಅದು ಗೊತ್ತಾಗ್ತದೆ ಸಾಂಗಲ್ಲಿ ಏನು ಅಷ್ಟು ಹೆವಿ ಸ್ಟೆಪ್ಸ್ ಎಲ್ಲ ಆ್ಯಕ್ಟ್, ಲುಂಗಿಯಲ್ಲಿ ಆ್ಯಕ್ಟ್, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ. ನಾನು ಆ್ಯಕ್ಚುಲಿ ಡ್ಯಾನ್ಸ್ ಮಾಡಿ 4-5 ವರ್ಷ ಆಗೋಗಿತ್ತು. ಯಾವ ಫಿಲ್ಮ್ ಡ್ಯಾನ್ಸ್ ಇರ್ತಿರ್ಲಿಲ್ಲ. ಹೌದು ಆ್ಯಕ್ಚುಲಿ ಅಲ್ವಾ, ಸಡನ್ನಾಗಿ ಡ್ಯಾನ್ಸ್ ಇದೆ ಅದು. ಆಮೇಲೆ ನೋಡಿದ್ರೆ ಮ್ಯೂಸಿಕ್ ಎಷ್ಟು ಜೋರಾಗಿದೆ, ಆ ಸ್ಟೆಪ್ಸ್ ನೋಡಿ ಇನ್ನೂ ಅವರೇ ಬರೋದು. ನೀವು ಖಂಡಿತವಾಗಿ ಎಲ್ಲಿ ನಮ್ಮ ಬಾಳುಗೆ ಮತ್ತು ನಮ್ಮ ಹಿಂದೂ ನಾಗರಾಜ್ ಅವರಿಗೆ ಪ್ರತಿ ಜೋರದ ಚಪ್ಪಾಳೆ ಇನ್ನೊಂದ್ಸಲಿ ಅದ್ಭುತವಾದ ಸಾಂಗ್. ಆ್ಯಂಡ್ ಶಶಾಂಕ್ ಸರ್ ಹೇಳ್ತಾ ಇದ್ರು, ಈ ಸಿನಿಮಾಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ನಮ್ಮ ನಿರ್ಮಾಪಕರು ಅಂತ ಹೇಳ್ತಾ ಇದ್ರು. ಸಾರ್ ಅವ್ರಿಗೆ ಹಾಕೊಳ್ಳಿ ಸಾರ್ ಅಂತ ಹೇಳಿದ್ರಂತೆ. ಅಲ್ಲ ಮಂಜು ಸರ್, ನೀವೇನು ಈಗ ಸಾಂಗ್ ನೋಡಿದ್ರೆ ಆ್ಯಕ್ಚುಲಿ ಒಂದು ರಿಚ್ನೆಸ್ ಅಷ್ಟು ಅದ್ಭುತವಾಗಿದೆ. ಆಮೇಲೆ ಒಂದು ದೊಡ್ಡ ಸಿನಿಮಾ, ದೊಡ್ಡ ಅಂದರೆ ಒಂದು ಸೆಟ್ ಆಗ್ಬೋದು, ಮೇಕಿಂಗ್ ಆಗ್ಬೋದು, ಅಂದರೆ ಒಂದೇ ಒಂದು ಕಡೆ ಒಂದೇ ಒಂದು ಫ್ರೇಮಲ್ಲಿ ಈ ಸಿನಿಮಾದಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಶಶಾಂಕ್ ಸರ್ ಅಷ್ಟು ಅದ್ಭುತವಾಗಿ ತೆಗೆದಿದೆ. ಅದಕ್ಕೆಲ್ಲ ಮಂಜು ಸರ್, ಕಾಫಿ ಅಂತ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಬ್ಬರು ನಿರ್ಮಾಪಕರು ಅಷ್ಟು ಕೊಟ್ಟರೆ ಮಾತ್ರ ಆ ಥರದ ಒಂದು ಕನಸು ಕಾಣಕ್ಕೆ ಸಾಧ್ಯ. ಇಲ್ಲ ಆ್ಯಕ್ಚುಲಿ ನಾನು ಅದೇ ನೋಡ್ತಾ ಇದ್ದೆ, ಯಾವ ಒಂದು ಕ್ಲಿಪ್ಸ್ ಅವರು ಕಾಣಿಸ್ಕೋತಾರೆ. ಮೋಸ್ಟ್ಲಿ ಸಿನಿಮಾದಲ್ಲಿ ಅದೊಂದು ಇದೆ, ಪ್ರತೀತಿ ಇದೆ. ಈ ಪ್ರೊಡ್ಯೂಸರ್ ಬಂದು ಲಾಸ್ಟ್ ಅದು ಎಲ್ಲ ಅನ್ಕೊಂಡು ಹೋಗೋದೊಂದಿದೆ. ಅದೆಲ್ಲ ಏನು ಮಾಡಿಲ್ಲ, ಮಾಡಿಲ್ವಾ? ಸುಮ್ಮನೆ ಅವರು ಶೂಟಿಂಗ್ ಬಂದಿರೋದು ಅಷ್ಟೇ. ಹೌದಾ? ಇಲ್ಲ ಮೋಸ್ಟ್ಲಿ ಅವರು ಡ್ಯಾನ್ಸ್ ಮಾಡ್ಯಾರೇನೋ ಅಂತ ಅಂದ್ಕೊಂಡೆ, ಇರಲಿ. ಬಟ್ ಆದರೂ ನಿಮ್ಮ ಮತ್ತು ಶಶಾಂಕ್ ಸರ್ ಏನೋ ಒಂಥರ ಮ್ಯಾಜಿಕ್ ಕ್ರಿಯೇಟ್ ಮಾಡಾಗಿದೆ ಈಗ ಕೌಸಲ್ಯ ಸುಬ್ರತ ರಾಮ. ಇದರಲ್ಲಿ ಯಾವ ಥರ ಮ್ಯಾಜಿಕ್ಕು, ಕಾಂಬಿನೇಷನ್ನು ಯಾವ ಥರ ಕ್ರಿಯೇಟ್ ಆಗಿದೆ? ಇಲ್ಲ, ಮ್ಯಾಜಿಕ್ ಆಗೋದು ಆ್ಯಕ್ಟ್ರು ಡೈರೆಕ್ಟರ್ನಾಗಿಂತ ಡೈರೆಕ್ಟರ್ ಇದ್ದಾನೆ. ಯಾಕಂದರೆ ಒಂದು ಸಿನಿಮಾ ಗೆಲ್ಲಕ್ಕೆ ಅದು ಸೋಲಕ್ಕೆ ಡೈರೆಕ್ಟ್ರೇ ಕಾರಣ. ಸೊ ಒಂದು ಸಿನಿಮಾ ಸಕ್ಸಸ್ ಆಗೋದು, ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗೋದು ಡೈರೆಕ್ಟರ್ ಇದ್ದಾನೆ. ಸೊ ಎಂಟೈರ್ ಕ್ರೆಡಿಟ್ಸ್ ಅವರಿಗೆ ಸಿಗೋದು, ಕೌಸಲ್ಯ ಸುಬ್ರತ ರಾಮ ನಮ್ಮದೇ. ಆ್ಯಕ್ಟರ್ ನಾವು ಎಲ್ಲ ಸಿನಿಮಾ ಮಾಡ್ತೀವಿ, ಬಟ್ ಅದರ ಬರೀಬೇಕು. ಸೊ ಬರೆಯೋ ತಾಕತ್ತು ಅವರಿದೆ. ಆ್ಯಂಡ್ ಇದು ಕೂಡ ನಿಮಗೆ ಬ್ರ್ಯಾಂಡ್ ಅದನ್ನು ಯೋಚನೆ ಮಾಡೋ ರೀತಿ. ಯಾಕಂದರೆ ಕೌಸಲ್ಯ ಆದಮೇಲೆ ಮತ್ತೆ ಇನ್ನೊಂದು ಫ್ಯಾಮಿಲಿ ಮಾಡ್ಬೋದು ಅನ್ನೋದೊಂದು ಜನರೇ ಅದಕ್ಕೆ ಮಾಡೋಕೆ ಹೋಗ್ತಾರೆ. ಬಟ್ ಅದು ಬೇಡ, ಅದಕ್ಕೆ ಬೇರೆ ಮಾಡ್ತೀನಿ ಅಂತಂದ್ರೆ ಅದು ಅವ್ರ ಧೈರ್ಯ ಆ್ಯಂಡ್ ಅವ್ರಿಗೆ ಸ್ಕ್ರಿಪ್ಟ್ಗಳ ಮೇಲೆ ಇರೋಂಥ ನಂಬಿಕೆ. ಸೊ ಅದು ಮಾಡ್ತಾ ಬಂದಿದ್ದಾರೆ ಇದುವರೆಗೂ. ಸೊ ಪ್ರತಿಯೊಂದು ಸಿನಿಮಾನ ಒಂದು ವಿಭಿನ್ನವಾಗಿ ಕೊಡ್ಕೊಂಡು ಬಂದಿದ್ದಾರೆ, ಸಕ್ಸಸ್ಫುಲ್ ಆಗಿದೆ. ಸೊ ನನಗೆ ಒಂದು ವಿಭಿನ್ನವಾದ ಒಂದು ಪ್ರಯತ್ನ. ಆ್ಯಂಡ್ ಜನಕ್ಕೆ ತುಂಬ ಇಷ್ಟ ಆಗಿದೆ ಸಿನಿಮಾ, ಭಾಳ ಇಷ್ಟ. ಅದನ್ನೇ ಕೇಳ್ತೀನಿ, ಜನರು ಈ ಒಂದು ಸಿನಿಮಾ ಅಂದರೆ ಬ್ರ್ಯಾಂಡ್ ಸಿನಿಮಾಯಿಂದ ಕೃಷ್ಣ ಇದು ಏನು ಹೊಸದನ್ನು ನಿರೀಕ್ಷಿಸ್ಬೋದು? ಪ್ರತಿಯೊಂದು ಹೇಳಿದ ನಿಮಗೆ ನನ್ನ ಲುಕ್ಕಿಂದ ಹಿಡಿದು, ನನ್ನ ಮ್ಯಾನರಿಸಮ್ನಿಂದ ಹಿಡಿದು, ಅದು ಹೇಳಿದ ನಾನು ಒಳ್ಳೆ ನೋಡಿದಾಗ ಕೃಷ್ಣನ ಈ ಸಿನಿಮಾ ನೋಡ್ಬೋದು. ನಾನು ಅಲ್ಲವೇ ಇಲ್ಲ, ಅದು ನೋಡಿ ನಾನಲ್ಲ. ಸಿನಿಮಾ ಇಷ್ಟ ನಾನಲ್ಲ ಅಂತಲೇ ಇರಬೇಕಾಯ್ತು. ಶಶಾಂಕ್ ಸರ್ದು ಕತೆ, ಶಶಾಂಕ್ ಸರ್ದು ಕ್ಯಾರೆಕ್ಟರ್ ಮೋಸ್ಟ್ಲಿ ಅವರೇ ಆಗಿದ್ರೆಲ್ಲ ಗೊತ್ತಿಲ್ಲ ಬ್ರ್ಯಾಂಡ್. ಯಾಕೋ ತುಂಬ ಡೌಟ್ ಆಗ್ತದೆ ಸಿನಿಮಾ ನೋಡಿದ್ಮೇಲೆ ಅವ್ರದ್ದು ಸ್ಪೆಷಲ್ ಸಂದರ್ಶನ ಮಾಡಬೇಕು. ಯಾಕಂದರೆ ಅವ್ರಿಗೆ ಐಡಿಯಾ ಇದ್ದಿದ್ದೆಲ್ಲ ತೆಗೆದು ಕೃಷ್ಣ ಅವ್ರಿಗೆ ಮಾಡಿಸ್ಯಾರೆ ಅಂದರೆ ಅಂದು ಏನು ನಡೆದಿರ್ಬೋದು ಅಂತ ಒಂದು ನನಗೆ ಕುತೂಹಲ. ನೋಡೋಣ, ಮುಂಬರುವ ದಿನಗಳು ನನ್ನ ಯೂಟ್ಯೂಬ್ ಚಾನಲ್ ಮಾತಾಡ್ತೀನಿ. ಬಟ್ ಸದ್ಯಕ್ಕೆ ಯು ಆರ್ ಲುಕಿಂಗ್ ಫೆಂಟಾಬ್ಯುಲಸ್. ಸೊ ನಿಮ್ಮಿಬ್ಬರ ಜೋಡಿ, ಮನೀಷಾ ಕೂಡ ತುಂಬ ಕ್ಯೂಟಾಗಿ ಕಾಣ್ತಾರೆ. ಸೊ ನಿಮ್ಮಿಬ್ಬರ ಜೋಡಿ ಮೋಡಿ ಮಾಡಲಿ. ಈ ಸಿನಿಮಾ ನಿಮ್ಗೆ ಇನ್ನೊಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಮುಂಚೆನೇ ಹೇಳ್ಬಿಡ್ತೀನಿ, ಕೊಟ್ಟು ಹಿಟ್ ಆಗುತ್ತೆ ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಲಿ ಕೃಷ್ಣಗೆ, ಗಾಲಿ ಕೃಷ್ಣ ಚಂಬೋಡೆ.
ಥ್ಯಾಂಕ್ ಯು ಸೊ ಮಚ್. ಆಕ್ಚುಲಿ ಬಹಳಷ್ಟು ಜನರ ಆಸೆ ಅವಾಗಿಂದ ಎಲ್ಲ ಕರ್ಮಚಾರ ಹೇಳ್ತಾ ಇದ್ದಾರೆ ಅದ್ಭುತವಾಗಿ ಮೂಡ್ ಬರೋದಕ್ಕೆ ಈ ಒಂದು ಜಾಗನ ನಮಗೆ ಅದ್ಭುತವಾಗಿ ಅರೇಂಜ್ ಮಾಡಿಕೊಟ್ಟಂತ ಮಂತ್ರಿ ಸ್ಕ್ವೇರ್ ಮಾಲ್ಗೆ ನಾನು ದಿನ ಬೆಳಗಾರೆ ಒಂದೊಂದು ಕಡೆ ಪ್ರೋಗ್ರಾಮ್ ಮಾಡ್ತಿರ್ತೀನಿ, ಎಲ್ಲಿ ಅಂತಾನೆ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಇನ್ನೂ ಅದ್ಭುತವಾದ ಈ ಒಂದು ಕಾರ್ಯಕ್ರಮನ ಕಂಪ್ಲೀಟ್ ಆಗಿ ಅರೇಂಜ್ ಮಾಡಿರೋದು ಈಗಲ್ ಮೀಡಿಯಾ. ಆಮೇಲೆ ಏನು ಓಕೆ ಬನ್ನಿ, ನೀವು ಬನ್ನಿ, ನವರಸದವರು ಬನ್ನಿ ಬನ್ನಿ ಸರ್, ಬನ್ನಿ ದಯವಿಟ್ಟು ಬನ್ನಿ. ಸೊ ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಮೂಡಿಬರೋದಕ್ಕೆ ಕಾರಣ ಈಗಲ್ ಮೀಡಿಯಾ. ಜೋರಾಗಿ ಚಪ್ಪಾಳೆ ಬರಲಿ. ಮಿಸ್ಟರ್ ನವರಸನ್ಗೆ ಜೋರಾಗಿ ಚಪ್ಪಾಳೆ ಬರಲಿ. ಹಾಗೆ ಎಂಟೈರ್ ಚಿತ್ರತಂಡ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊತೀನಿ. ಮನೀಶ್ ಅವರು, ನಮ್ಮ ನಿರ್ದೇಶಕರು ಡ್ರ್ಯಾಗನ್ ಮಂಜು ಅವರು, ಸರ್ ನಿರ್ಮಾಪಕರು ದಯವಿಟ್ಟು ಬರಬೇಕು. ಎಲ್ಲರೂ ಬಂದು ಒಂದು ಗ್ರೂಪ್ ಫೋಟೋ ತೆಗೆದು ಆಮೇಲೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದಾರ ಏನೋ ಗೊತ್ತಿಲ್ಲ, ಇದ್ರೆ ಮಾಡ್ಕೊಂಡು ಹೋಗಿ. ಆಮೇಲೆ ಅದ್ಭುತವಾಗಿ ಕವರೇಜ್ ಕೊಡ್ತಾ ಇರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಆಗಲೇ ಎಲ್ಲ ಮೆಸೇಜ್ ಆಗ್ತಾ ಇದ್ದಾರೆ, ಲೈವ್ ಬರ್ತಾ ಇದೆ ಅಂತ. ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಮಿಕ್ಕಿದೆಲ್ಲ ನಿಮ್ಮ ಕೈಯಲ್ಲಿದೆ. ಕನ್ನಡ ಸಿನಿಮಾಗಳನ್ನ ಉಳಿಸೋದು, ಬೆಳೆಸೋದು ಅಂತೆಲ್ಲ ಮಾತಾಡೋದು, ಸ್ಟೇಟಸ್ ಹಾಕೋದಲ್ಲ, ನಿಜವಾಗ್ಲೂ ಕಾರ್ಯಕ್ರಮಕ್ಕೆ ತರೋದು ನಿಮ್ಮ ಕೈಯಲ್ಲಿದೆ. ಈ ಸಿನಿಮಾನ ಹಿಟ್ ಮಾಡ್ತೀರಲ್ವಾ? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತ ತನಕ ಕಾರ್ಯಕ್ರಮ ಅದ್ಭುತವಾಗಿ ನಡೆಸ್ಕೊಟ್ಟಿತ್ತು ನಿರಂಜನ್ ದೇಶಪಾಂಡೆ ಅಂತ ಅನ್ಸಿದ್ರೆ ಅದನ್ನು ಟ್ಯಾಗ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನವರಸನ್ ಬನ್ನಿ. ಕನ್ನಡಿಗರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಧನ್ಯವಾದಗಳು. ಸರಿಗೆ ಹಿಂದೆ ಓವರ್ಲ್ಯಾಪ್ ಆಗ್ಬಿಡ್ತಾರೆ. ನಿರಂಜನ್ ಯಾಕೆ ಹಾಕೊಂಡ ಆಗಲಿಲ್ಲ, ಕಲರ್ ಸರಿ ಬರ್ತಿಲ್ಲ.